प्रलयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्तितमजं बहुमाद्यमीशं वन्दे भवघ्नममरासुरसिद्धवद्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। नारायणं नमस्ते सर्वैरुदीर्णं दोषवर्जितं ज्ञेयं गम्यं गुरुंश्चापि नत्वा सूत्रार्थ उच्यते। सर्वत्राखिलसच्छक्तिः स्वतन्त्रो अशेषदर्शनः नित्या तादृशचित्तेत्ययन्तैष्टो नो ರಮಾಪತಿಃ. ಏನಾಯಿತು? ನಮಗೆ ಸ್ತುತಿವಾಕ್ಯಗಳಿವೆ, ಅನಿರ್ವಚನೆಯನ್ನು ಸಿದ್ಧ ಮಾಡೋದಕ್ಕೋಸ್ಕರ ಅಂಥೇಳಿದರೆ ವಾಚಾರಂಭಣಂ ವಿವಿಧ ಪ್ರಕಾರ ಅಂಥೇಳಿ ಆ ಸ್ತುತ್ಯರ್ಥವನ್ನು ತಿಳಿಸಿ ಅಲ್ಲಿ ಯಾವುದೂ ಕೂಡ ಏನಂತ ಬಂದಿಲ್ಲ, ಜಗನ್ಮಿಥ್ಯಾತ್ವ ವಿಚಾರಲ್ಲಿ ಪ್ರಸ್ತಾಪವೇ ಆಗಿಲ್ಲ. ಅದರಿಂದಾಗಿಯೇ ಅದು ಸರಿಯಲ್ಲ. ನಹಿ ಸತ್ಯಜ್ಞಾನೇನ ಮಿಥ್ಯಾಜ್ಞಾನಂ ಭವತಿ ಮುಕ್ತಾಮುಕ್ತಯೋ ಭೇದಾಭಾವೇ ಮುಕ್ತಸ್ಯ ಸಂಸಾರಃ ಸಂಸಾರಿಣೋ ವಾ ಮುಕ್ತತ್ವಂ ಸ್ಯಾತ್. ನಹಿ ಸತ್ಯಜ್ಞಾನೇನ ಮಿಥ್ಯಾಜ್ಞಾನಂ ಭವತಿ. ಸತ್ಯಜ್ಞಾನದಿಂದ ಯಾವಾಗಲೂ ಏನು ಬರೋದಿಲ್ಲ? ಮಿಥ್ಯಾಜ್ಞಾನ ಬರೋದಿಲ್ಲ. ಯಾವ್ಯಾವೆಲ್ಲ ಕೂಡ ಸತ್ಯವು. ಉದಾಹರಣೆಗೆ ಬ್ರಹ್ಮ ಒಂದು ವಸ್ತು ಸತ್ಯ ಅಂತೇಳಿ ಇನ್ನೊಂದು ಮಿಥ್ಯಾ ಅಂತ ಹೇಗಾಗುತ್ತೆ? ಬ್ರಹ್ಮ ಸತ್ಯಂ ಅಂದರೆ ಜಗನ್ಮಿಥ್ಯ. ಒಂದು ಸತ್ಯಜ್ಞಾನದ ಮಿಥ್ಯಜ್ಞಾನ ಹೇಗೆ ಬರುತ್ತೆ? ಅದು ಸತ್ಯ, ಇದು ಸತ್ಯ. ಅವರು ಸಮಸ್ಯೆ ಏನು ಅಂತೇಳಿ ಬ್ರಹ್ಮಟ್ಟು ಇನ್ನೇನು ಸತ್ಯ ಆಗಬಾರದು, ಬ್ರಹ್ಮ ಒಂದೇ ಇರಬೇಕು. ಅವ್ರ ಕಾನ್ಸೆಪ್ಟ್ ಬ್ರಹ್ಮ ಒಂದೇ ಇರಬೇಕು, ಬೇರೆ ಇದಲ್ಲ, ಸಾಧ್ಯ ಇಲ್ಲ. ಬ್ರಹ್ಮ ಸತ್ಯ ಅಂತ ಒಪ್ಪೋಣ, ಸಮಸ್ಯೆಯಲ್ಲಿ ನಾವು ಒಪ್ಪಿದ್ದೀವಿ, ಒಪ್ತಾ ಇದ್ದೀರಿ. ಜಗನ್ ಮಿಥ್ಯೆ ಯಾಕೆ ಆಗಬೇಕು ಅದಕ್ಕೋಸ್ಕರ ಅಂತ ಪ್ರಶ್ನೆ. ವಿರುದ್ಧ ಪದಾರ್ಥ ಇರಬಾರ್ದೆ ಹೊರತು ಇದೊಂದು ಎಷ್ಟು ಅನಂತ ಪದಾರ್ಥ ಇರ್ಬೋದು. ಆದರೆ ಎರಡು ಹುಲಿ ಹಸು ಇರ್ಲಿಕ್ಕಾಗಲ್ಲ. 1000 ಹಸು ಇರ್ಬೋದು, 1000 ಹುಲಿ ಇರ್ಬೋದು. ಹುಲಿ ಹಸು ಇರ್ಲಿಕ್ಕಾಗೋದಿಲ್ಲ, ವಿರೋಧಿಗಳು. ಆ ಕತ್ಲೆ ಬೆಳಕಂತೂ ಅಬ್ಸಲ್ಯೂಟ್, ಅದು ಸಂಶಯನೇ ಇಲ್ಲ. ಆದರೆ ಇಲ್ಲಿ ಇನ್ನೊಂದು ಒಂದು ಸತ್ಯಜ್ಞಾನ ಮಿಥ್ಯಾಜ್ಞಾನ ಯಾಕೆ ಆಗಬೇಕು? ಸಾಧ್ಯನೇ ಇಲ್ಲ. ಅದು ಆಗಿದ್ದರೆ ಮಿಥ್ಯಾದ ಎಕ್ಸಾಂಪಲ್, ಅದು ಮಿಥ್ಯಾದ ಎಕ್ಸಾಂಪಲ್ ಕೊಡ್ತಿರೋದು ಅದಲ್ಲ. ಗೊತ್ತಾಯ್ತಾ? ಹಾಗಿದ್ದರೆ ಅದೇ ಶುಕ್ತಿನೂ ಇದೆ, ರಹಿತ ಬೇರೆ ಕಡೆಗೆ. ಅದಕ್ಕೆ ವಿರೋಧ ಯಾಕೆ ಬಂತು? ಇಲ್ಲಿ ಶುಕ್ತಿ ಇಟ್ಟು ಪಕ್ಕದ ರಹಿತ ಇಡಬಾರ್ದಾ? ಎಲ್ಲಿದೆ ವಿರೋಧ? ಶುಕ್ತಿ ಇಲ್ಲಿ ಹುಲಿ ಸುಮ್ಮಿಡ್ಲಕ್ಕೆ, ಹುಲಿ ಹಸು ಇಡ್ಲಿಕ್ಕೆ ಬರಲ್ಲ. ಹಾಗೆ ಕತ್ಲು ಬೆಳಕಿರಲಿ, ಇಲ್ಲಿ ಕತ್ಲು ಇರಲಿ ಬೆಳಕು ಇರಲಿ ಅಂತ ಹೇಳಕ್ಕೆ ಬರೋದಿಲ್ಲ. ಗೊತ್ತಾಯ್ತಾ? ಅದು ಬಡ್ಡ ಇರಬೇಕು ಒಂದು ಏನಾರು ಒಂದು. ಮತ್ತೆ ಉಪಾಧಿ ಇಲ್ಲ, ಅಲ್ಲಿ ಬಸ್ ಪ್ರಾಬ್ಲಮ್ ಶುರುವಾಯ್ತಲ್ಲ, ಇದರಲ್ಲಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಅದಾಗೋ ಕಾರಣ ಇಲ್ಲ. ಮುಕ್ತಾಮುಕ್ತಯೋ ಭೇದಾಭಾವೇ ಮುಕ್ತಸ್ಯ ಸಂಸಾರಃ ಸಂಸಾರಿಣೋ ವಾ ಮುಕ್ತತ್ವಂ ಸ್ಯಾತ್. ಹೋಗಲಿ ಬಿಡಿ. ಇನ್ನೊಂದು ಪ್ರತಿಯೊಂದು ಬಿಗ್ ಸ್ಟ್ರೋಕ್ಗಳು ಸಾಮಾನ್ಯ ಇಟ್ಟು ಹಾಕೋದಿಲ್ಲ. ಮುಕ್ತಾಮುಕ್ತಯೋ ಭೇದಾಭಾವೇ ಶುರುವಾಗಿದ್ದೇನಂತ? ಇವತ್ತೋ ಮುಕ್ತ ಭಿನ್ನ ಶುರುವಾಗಿತ್ತು. ಹಾಗೆ ಮುಕ್ತರಿಗೂ ಅಮುಕ್ತರಿಗೂ ಭೇದ ಇದೆಯೋ ಇಲ್ಲ ಹೋಲಿ ಈ ವಿಷಯ ಮಾಡೋಣ. ಬ್ರಹ್ಮಜ್ಞಾನ ಬಂದಿದೆ, ಬಂದಿಲ್ಲ, ಇಷ್ಟಾರು ಭೇದ ಇದೆ ಹೋಗಲಿ. ಕೊನೆ ಪಕ್ಷ ಅವ್ರ ಮುಕ್ತಿ ಏನಾದ್ರು ಕರ್ಕೊಂಡು ಹೋಗಲಿ. ಬ್ರಹ್ಮಜ್ಞಾನ ಬಂದಿಲ್ಲ, ಸೊ ಮುಕ್ತನಾಗಿದ್ದಾರೆ, ಮುಕ್ತನಾಗಿಲ್ಲ, ಇಬ್ಬರಿಗೂ ಭೇದ ಇದೆಯೋ ಇಲ್ವೋ? ದ್ವೈತ ಬಂತಲ್ಲ, ಮತ್ತೆ ಅದ್ವೈತ ಹಾನೇಹೇ. ಮತ್ತು ನಿಮ್ಮ ಒಂದು ಅನ್ನೋ ವಾದ ಹೊರಟೋಯ್ತು. ಅದು ಅದ್ವೈತ ಅಂದರೆ ಎಂಥ ಪದ? ಒಂದು ಅನ್ನೋ ಭಾವನೆ. ನಾವು ಒಂದು ಅಂತ ಒಪ್ತೇವೆ, ದೇವರೊಬ್ಬನೇ, ಅದು ವಿರೋಧ ಇಲ್ಲ. ಇರೋ ವಸ್ತು ಅಂತ ಹೇಳಿದರೆ ಸಮಸ್ಯೆ. ಅದೇ ಹೇಳಿದೆ, ಏಕಮೇವ ಅದ್ವಿತೀಯಂ ಬ್ರಹ್ಮ ಏಕಮೇವ, ಅಷ್ಟೇ. ಎಲ್ಲ ಏಕಮೇವ ಅಲ್ಲ, ಬ್ರಹ್ಮ ಏಕಮೇವ. ಎಷ್ಟು ಸಿಂಪಲ್ ಅದು. ಚೀಫ್ ಯಾವಾಗಲೂ ಒಬ್ಬನೇ. ಇಡೀ ಜಗತ್ತಿಗೆ ಚೀಫ್ ಎಷ್ಟು ಜನ ಇರ್ತಾರೆ ಆಫೀಸಿಗೆ? ಒಬ್ಬನೇ. ಸ್ಟೇಟಿಗೆ ಒಬ್ಬನೇ. ಆ ರೀತಿಯಲ್ಲಿ ವಿಶ್ವಕ್ಕೊಬ್ಬನೇ. ವೆರಿ ಸಿಂಪಲ್ ಅದು. ಹಾಗೆ ಚೀಫ್ ಮಿನಿಸ್ಟರ್ ಬಿಡಿದ್ರೆ ಸುಳ್ಳು ಅಂತ ಅರ್ಥನಾ? ಉಳಿದ ಸತ್ಯ ಆಗಿದ್ದಕ್ಕೆ ಚೀಫ್ ಆಗಿರೋದು ಅಂತ. ಪ್ರಧಾನ ಅಂತ ಪ್ರಶ್ನೆ ಬರೋದು ಯಾವಾಗ? ಅಪ್ರಧಾನರಿದ್ದರೆ. ಅಪ್ರಧಾನರಿದ್ರೆ ಪ್ರಧಾನ ಅವನು ಹೇಳ್ತಾ A to Z ಅವನೇ ಅಂತ ಹೇಳಿದರೆ ಪ್ರಧಾನ ಪ್ರಶ್ನೆ ಬರಲೇ ಇಲ್ಲ. ಇಲ್ಲಿ ಆ ಪ್ರಶ್ನೆ ಬಂದಿದೆ. ಅಲ್ಲಿ ಅದು ಏಕಮೇವ ಅದ್ವಿತೀಯಂ ಬ್ರಹ್ಮ ಅನ್ನೋ ಮಾತು ಹೇಳ್ತಾರಲ್ಲ, ಪ್ರಾಬ್ಲಮ್ ಇದೆ ಅವರಿಗೆ. ಬ್ರಹ್ಮ ಏಕಮೇವ ಅಂತ ಹೇಳ್ತಿರೋದು, ಶ್ರುತಿನೇ ಹೇಳ್ತಿರೋದು ಹಾಗೆ. ಅದನ್ನ ಯಾವುದಕ್ಕೆ ಉಪಯೋಗಿಸ್ತಾರೆ ಅವರು? ನೋಡಿದ್ರಾ?
ಬ್ರಹ್ಮ ಒಂದೇ ಹೇಳಬೇಕಾದ್ರೆ ಬ್ರಹ್ಮ ಒಂದೇ ಇದೆ ಅಂತ ಹೇಳಿದರೆ ನಾವು ಒಪ್ತೇವೆ. ಹೋದ್ರೆ ಬ್ರಹ್ಮ ಒಂದೇ ಇರೋದು ಕರೆಕ್ಟು. ಅಥಾತೋರ್ಮ ಜಿಜ್ಞಾಸ ಒಬ್ಬರೇ ಬ್ರಹ್ಮ ಇರೋದು. ನೀವು ಯಾತಕ್ಕೆ ಕೊಡ್ತಿದ್ದೀರಿ ಅದನ್ನು? ಜಗತ್ತಿಲ್ಲ ಅಂತ ಹೇಳಿ ಸಂಬಂಧನೇ ಇಲ್ಲ ಅದು. ಆಯ್ತಾ? ವಿರುದ್ಧ ಪದಗಳಲ್ಲ, ನೆನಪಿಟ್ಕೋಬೇಕು. ಮುಕ್ತ ಮುಕ್ತಯೋ ಭೇದಾಭಾವೇ ಮುಕ್ತಸ್ಯ ಸಂಸಾರ ಸಂಸಾರಿಣೋ ವಾ ಮುಕ್ತತ್ವಂ ಸ್ಯಾತ್. ಮುಕ್ತರಿಗೂ ಅಮುಕ್ತರಿಗೂ ಪಾಸಾದವನು ಫೇಲ್ ಆದವನು ವ್ಯತ್ಯಾಸ ಇಲ್ಲ ಅಂದರೆ ಆ ಫೇಲ್ ಆದವನು ಪಾಸ್ ಆಗ್ತಾನೆ, ಪಾಸ್ ಆದವನು ಫೇಲ್ ಎರಡರಾಗಬೇಕೀಗ. ಇಲ್ಲ ಪಾಸಾದವರು ಫೇಲೇ ಅಥವಾ ಫೇಲ್ ಆದವರು ಪಾಸೇ. ಅಲ್ಲಿ ಭೇದ ಒಪ್ಬೇಕಾನೆ. ಈಗ ಹೇಗೆ ಉತ್ತರ ಕೊಡ್ತೀರಿ ಅದಕ್ಕೆ? ಒಟ್ಟಿನ ಮೇಲೆ ಅಜ್ಞಾನ ಪದ ಹೇಳೋದಕ್ಕೆ ಹೋಗ್ತಾರೆ. ಅದನ್ನು ಪ್ರೂವ್ ಮಾಡಿಲ್ಲ ಇನ್ನೂ ಕೂಡ. ಸಹಸದ್ವಿಲಕ್ಷಣ ಪ್ರೂವ್ ಆಗಿಲ್ಲ, ಅಜ್ಞಾನ ಪ್ರೂವ್ ಆಗಿಲ್ಲ, ಉಪಾಧಿ ಪ್ರೂವ್ ಆಗಿಲ್ಲ. ಪ್ರೂವ್ ಆದರೆ ಎಲ್ಲ ಒಪ್ಪಿಡ್ಬೋದು. ಅದು ಪ್ರೂವ್ ಆಗಿಲ್ಲ, ಅದರಿಂದ ಸಾಧ್ಯ ಇಲ್ಲ. ಅದೇ ಹೇಳು, ಅನಿರ್ವಚನೆ ಅಂದರೆ ಅದೇ ಸಹಸದ್ವಿಲಕ್ಷಣ ಪ್ರೂವ್ ಆಗಿಲ್ಲ ಅಂದಮೇಲೆ ಉತ್ತರ ಅವನ ಅನಿರ್ವಚನೆ ಸರ್ವತ್ರ ಅಪ್ರಸಿದ್ಧತ್ವಾದೇವ ಹೇಳ್ತಾನೇ ಬಂದಿದ್ದಾರೆ. ಅದು ಯದಿ ಅಜ್ಞಾನಕೃತಃ ಭೇದ ತರ್ಹಿ ಈಶ್ವರಸ್ಯ ಅಜ್ಞಾನಾಭಾವಾತ್ ಸಂಸಾರಿಣ ಐಕ್ಯಂ ತೇನ ಅನುಭೂಯೇತ. ನೆಕ್ಸ್ಟ್ ಪಾಯಿಂಟ್. ಈಗ ಏನದು ವಿಷಯ ಗೊತ್ತಾಯ್ತಾ? ಇಲ್ಲಿ ಕಂಟಿನ್ಯೂಸ್ ಪಾಯಿಂಟ್ಸ್ ಇವೆ. ಇಲ್ಲಿ ಒಂದು ಸತ್ಯ ಆದರೆ ಇನ್ನೊಂದು ಮಿಥ್ಯೆ ಆಗಬೇಕಾಗಿಲ್ಲ. ಒಂದು ಸೂರ್ಯ ಸತ್ಯ ಆಗಿದ್ದಕ್ಕೆ ಬೆಳಕು ಸತ್ಯ ಆಗಿ ಜಗತ್ತು ಕಾಣೋದು ಸತ್ಯ ಆಯಿತು. ಎಷ್ಟು ಸತ್ಯಕ್ಕೆ ಉಪಯೋಗ ಆಯಿತು? ಒಂದು ಸತ್ಯದ ಎಷ್ಟೋ ಸತ್ಯ ಗೊತ್ತಾಯಿತು. ಅದು ಕಾಂಟ್ರಡಿಕ್ಷನ್ ಭಾಗ ಚಾನ್ಸಸ್ಸೇ ಇಲ್ಲ. ಅದು ಅವರೇ ಮಾಡಿಕೊಂಡ ನಿಯಮ. ಅದು ಒಂದೇ ಸತ್ಯ ವಸ್ತು ಇರಬೇಕು ಯಾವಾಗಲೂ, ಕಾರಣನೇ ಇಲ್ಲ ಅದಕ್ಕೆ. ಅವರು ಒಂದೇ ಸತ್ಯ ಅಂತ ಒಪ್ಪೋರು ಕೂಡ ಬ್ರಹ್ಮ ಎಲ್ಲಿದ್ದಾನೆ ಅದನ್ನು ಹೇಳಬೇಕು. ಮತ್ತೆ ಈಗ ಎಲ್ಲಿದ್ದಾನೆ? ಈಗ ಆಕಾಶದಲ್ಲಿ. ಮತ್ತು ಆಕಾಶ ಸತ್ಯ ಆಯ್ತಲ್ಲ. ಮತ್ತು ಆಕಾಶನಿದ್ದು ಬ್ರಹ್ಮನ ಇಬ್ಬರು ಬಂದಿರಲ್ಲ. ಹೋಲಿ ಬ್ರಹ್ಮ ಯಾವಲ್ಲ ಎಲ್ಲ ಕಾಲಕ್ಕೆ ಇರ್ತಾನ? ಹ್ಞೂ ಅಂದರೆ ಕಾಲನೂ ಸತ್ಯ, ಬ್ರಹ್ಮನೂ ಸತ್ಯ ಆಯಿತು. ಕಾಲ ಸುಳ್ಳು ಅಂತ ಹೇಳಿದ್ರೆ ಬ್ರಹ್ಮನ ಎಕ್ಸಿಸ್ಟೆನ್ಸ್ ಡೇಟ್ ಆ್ಯಂಡ್ ಪ್ಲೇಸ್ ಇಲ್ಲದೆ ಹೋದರೆ ಅದಕ್ಕೆ ರೆಕಾರ್ಡ್ ಆಗೋದೇ ಇಲ್ಲ. ಅದು ಡಾಕ್ಯುಮೆಂಟ್ ಅಂತ ಅನಿಸೋದಿಲ್ಲ. ಆದರೆ ಅವಾಗ ಏನು ಮಾಡ್ತೀರಿ? ಎಷ್ಟು ಸಮಸ್ಯೆಗಳಿವೆ. ಸತಿ ಯದಿ ಅಜ್ಞಾನಕೃತೋ ಭೇದ ತರ್ಹಿ ಈಶ್ವರಸ್ಯ ಅಜ್ಞಾನಾಭಾವಾತ್ ಸಂಸಾರಿಣ ಐಕ್ಯಂ ತೇನ ಅನುಭೂಯೇತ ತತಶ್ಚ ದುಃಖಿತ್ವಂ ಸ್ಯಾತ್. ಅನೇಕ ಪ್ರಾಬ್ಲಮ್ ಬರುತ್ತೆ. ಈಗ ಸಂಸಾರಿ ಜೀವ ಬ್ರಹ್ಮ ಒಂದೇ ಅಂತ ಹೇಳಿಬಿಟ್ರೆ ಅವರೊಬ್ಬನೇ ಇರೋದು. ಈಗ ಒಬ್ಬನೇ ಇರೋದು. ಈ ಕಡೆಗೆ ಏನಿದೆ ಜಗತ್ತಿದೆಯೋ ಸಂಸಾರಿ ಇದ್ದಾನಿಲ್ಲ. ನಿಮ್ಮ ಪ್ರಕಾರ ಸಂಸಾರಿ ಇದ್ದಾನೋ ಇಲ್ಲೋ? ಇಲ್ಲ ಇಲ್ಲ ಅಂತ ಹೇಳೋಕ್ಕಾಗತ್ತಾ? ಈಗ ಸಂಸಾರಿಗಳಾಗಿರೋದಕ್ಕೆ ಬ್ರಹ್ಮ ಜಿಜ್ಞಾಸೆ ಮಾಡಿ ಅಂತ ಹೇಳಕ್ಕೆ ಬಂದಿರೋದು. ಈಗ ಸಂಸಾರಿಗಳಲ್ಲ ಅಂದರೆ ಬ್ರಹ್ಮ ಜಿಜ್ಞಾಸೆ ಮೀನಿಂಗೇ ಇಲ್ಲ. ಸಂಸಾರಿ ಅಂತ ಒಪ್ಪಬೇಕು ನಾವೀಗ. ಹಾಗೆ ಮುಕ್ತರಿಗೂ ಅವನಿಗೂ ಭೇದ ಹೇಳಬೇಕು. ಆ ವಿಷಯ ಆಯ್ತು. ಈಗ ಬ್ರಹ್ಮ ಇದ್ದಾನೆ, ನಾವು ಸಂಸಾರಿಗಳಿದ್ದೇವೆ. ಸಂಸಾರಿಗೂ ಬ್ರಹ್ಮಗೂ ಭೇದ ಇದೆಯೋ ಇಲ್ವೋ? ಅವ್ರ ಪ್ರಕಾರ ಭೇದ ಇಲ್ಲ. ಮತ್ತು ನಮಗೆ ಗೊತ್ತಾಗ್ತಾ ಇಲ್ಲ. ನಮಗೆ ಅವ್ರಿಗೆ ಬ್ರಹ್ಮನಿಗೆ ಗೊತ್ತಾಗುತ್ತಲ್ಲ ಕೊನೆ ಪಕ್ಷ. ನಮ್ಮನಿಗೆ ಈ ಡಾಕ್ಟ್ರು ಪೇಷಂಟ್ ಇದ್ದಾನೆ. ಪೇಷಂಟಿನ ರೋಗ ಪೇಷಂಟಿಗೆ ಗೊತ್ತಿಲ್ಲ, ಡಾಕ್ಟ್ರಿಗೆ ಗೊತ್ತಿಲ್ಲ. ಅಂದರೆ ಈಗ ಬ್ರಹ್ಮ ಜೀವ ಮುಂದೆ ಬರ್ತದೆ. ಇವತ್ತು ಇಬ್ಬರು ಒಂದೇ ಆದಾಗ ಒಂದೇ ಪದಾರ್ಥ ಅಂತ ಕರಿತೀರಿ. ಹೇಗೆ ಸಪ್ರೇಟ್ ಅಖಂಡ ಪದಾರ್ಥ ಹೇಗೆ ಡಿವೈಡ್ ಆಯಿತು? ಭಾಳ ಪ್ರಾಬ್ಲಮ್ ಇದೆ. ಅಖಂಡ ಪದಾರ್ಥ ಹೇಗೆ ಡಿವೈಡ್ ಆಯಿತು? ಅರ್ಥ ಆಯ್ತಾ? ಇವೆಲ್ಲ ಬೇರೆ ಬೇರೆ ಸ್ಟ್ಯಾಂಡ್ ಒಂದು ತಗೊಂಡು ಹೋಗಿಬಿಡ್ಬೋದು. ಅಖಂಡ ಅದು ಎತ್ಕೊಂಡು ಹೋಗ್ಬೇಕದನ್ನು. ಅಖಂಡ ಅಂದರೆ ಏನೋ ಇನ್ಸಪರಬಲ್. ಬಟ್ ಪಾರ್ಟ್ ಖಂಡ ಅಂದರೆ ಪಾರ್ಟ್, ಅಖಂಡ ಅಂದರೆ ಪಾರ್ಟ್ಲೆಸ್. ಪಾರ್ಟ್ಲೆಸ್ ಬಂದರೆ ಯಾವ ಭಾಗದಲ್ಲಿ ಅಜ್ಞಾನ ಬರಬೇಕೀಗ? ಭಾಗನೇ ಇಲ್ವಲ್ಲ. ಸೊ ಬಂದರೆ ಟೋಟಲ್ ಬರಬೇಕೀಗ. ಟೋಟಲ್ ಅಜ್ಞಾನ ಬರಬೇಕು. ಟೋಟಲ್ ಅಜ್ಞಾನ ಬಂದುಬಿಟ್ರೆ ಆಗ ಉಳಿಯೋದು ಯಾವುದೀಗ? ಬ್ರಹ್ಮ ಇಲ್ಲ. ಈಗ ಈ ಶುಕ್ತಿ ರಜತದೊಳಗೆ ಶುಕ್ತಿ ಇದ್ದಾಗ ಏನಿಲ್ಲ, ರಜತ ಇದ್ದಾಗ ಶುಕ್ತಿ ಇಲ್ಲ. ಅದೇ ಜಾಗದೊಳಗೆ ಅಂದಮೇಲೆ ಬ್ರಹ್ಮ ಇದ್ದಾನ ಇಲ್ಲ? ಈಗ ಬರೀ ಸಂಸಾರಿಗಳೇ ಇದ್ದರೆ ಬ್ರಹ್ಮ ಇಲ್ಲ ಅಂತ ಆಯ್ತಲ್ಲ. ಬ್ರಹ್ಮ ಇದ್ದರೆ ಸಂಸಾರಿಗಳಿಲ್ಲ ಅಂತ ಆಯ್ತಲ್ಲ. ಅರ್ಥ ಆಯ್ತಾ? ಈಗ ನಮ್ಮ ಇದೊಂದು ಅದರಲ್ಲೇ ಮತ್ತೆ ಸಬ್ ಇಶ್ಯೂಸ್ ಆಗಲಿ. ನಮಗೆ ಬ್ರಹ್ಮಜ್ಞಾನ ಇಲ್ಲ, ಭಾರಿ ದುಃಖ ಪಡ್ತೀವಿ. ಬ್ರಹ್ಮನಿಗೆ ನಮ್ಮ ಜ್ಞಾನ ಇದೆಯೋ ಇಲ್ಲ? ಹೋಗಲಿ, ಇದೆ. ಮತ್ತು ಹಾಗಿದ್ರೆ ಆ ಥರ ದುಃಖ ಹಾಗಿದ್ದರೆ ಬ್ರಹ್ಮನಿಗೆ ಏನು ಬರಬೇಕೀಗ? ನಾನು ಜೀವ ಅಂತ ಬರಬೇಕೀಗ. ನಾನು ಇವರಿಗೆಲ್ಲ ಬಗ್ಗೆ ಎಂಥ ಜೀವ ನಾವೆಲ್ಲ ಅಂದ್ಕೊಂಡು ತಪ್ಪಲ್ಲ. ನಾರಾಯಣ ಅಂತ ದೇವರು ಅನ್ಕೋತಾನೆ. ಆದರೆ ಇವರು ಸಂಸಾರಿ ಜೀವನ ನಾನೇ ಅಂದ್ಕೊಂಡ್ಬಿಟ್ರೆ ಸಂಸಾರಿ ಜೀವನಿಗೆ ಏನಿದೆ? ಅಜ್ಞಾನ, ದುಃಖ ಎಲ್ಲ ಇದೆ. ಅನುಭವ ಬರಬೇಕಾಯ್ತು. ಈಗ ನಾನೇ ಅಂತ ಅನುಭವ ಬರಬೇಕಾಗಿಲ್ಲ, ಬರಲೇಬೇಕಾಯ್ತು. ಅದು ಕೊನೆಗೆ ಏನಾಯ್ತು? ಈಗ ದುಃಖ ನಮಗೆ ಹೇಳೋದ್ರ ಬದಲು ದೇವ್ರಿಗೆ ಹೇಳಿದಾಗಾಯ್ತು. ಎಷ್ಟು ಸಮಸ್ಯೆಗಳಿವೆ. ಸಂಸಾರಿಣ ಐಕ್ಯಂತೇನ ಅನುಭೂಯೇತ ತತಶ್ಚ ದುಃಖಿತ್ವಂ ಸ್ಯಾತ್. ದೇವರೇನಾಗ್ತಾನಾಗ? ದುಃಖಿ ಆಗಿಬಿಡ್ತಾರೆ.
ನಾವಿನ್ನು ನಮ್ಮ ದುಃಖ ಕಳ್ಕೊಳ್ಳೋಕ್ಕೋಸ್ಕರ ದೇವ್ರನ್ನ ಆರಾಧನೆ ಮಾಡ್ಲಿಕ್ಕೆ ಹೊರಟ್ರೆ ಅವ್ನು ನಮ್ಮಂತೆ ದುಃಖಿ ಆಗಿಬಿಡ್ತಾನೆ. ಕೊನೆಗಾಗಿದ್ದೇನೋ ಇನ್ಯಾರು ಬೇರೆ ಇಲ್ಲ ಅಂದರೆ ದುಃಖ ಶಾಶ್ವತ ಅಂತ ಆಯಿತು. ಇದು ಶಾಶ್ವತ ದುಃಖ ಎಂದು ಯಾಕೆ ಹೋಗಲಿ ಯಾರೂ ಇಲ್ಲಲ್ಲ, ಈಗ ಕಟ್ಕೊಂಡಿದ್ದಾನೆ ಬಿಚ್ಚರಕ್ಕೆ ಯಾರು ಬರ್ತಾ ಇಲ್ಲ ಅಂದರೆ ಗಾನ್ ಅಷ್ಟೆ. ಅಲ್ಲಿ ಒಬ್ಬರು ನಮ್ಮಲ್ಲಿ ದೇವರಿದ್ದಾನೆ, ಕರುನಾಡ ಇದ್ದಾನೆ, ಸಮರ್ಥ ಇದ್ದಾನೆ, ಭಾರಿ ಎಲ್ಲ ++ ಇದೆ ನಮ್ಮ ಪ್ರಕಾರ. ದೇವ್ರನ್ನ ಬಿಡಿದಷ್ಟು ನಾವು ಫ್ರೀ. ಆ ಥರ ಒಳ್ಳೆ ಬಾಸ್ ಇದ್ದಾಗ ಹುಡುಗರು ಹ್ಯಾಪಿಯಾಗಿರ್ತಾರಲ್ಲ ಆ ಥರ. ಬಾಸ್ ಇದ್ದರೆ ಹ್ಯಾಪಿಯಾಗಿರಲ್ಲ ಮತ್ತು ತಪ್ಪದು. ಬಾಸ್ ಇದ್ದರೆ ಹ್ಯಾಪಿಯಾಗಿರೋದು, ಗೊತ್ತಾಯ್ತಾ? ಬಾಸ್ ಊರಲ್ಲಿ ಟೆನ್ಷನ್ ಎಲ್ರಿಗೂ ಕೂಡ. ಅವ್ರು ಒಳ್ಳೆ ಬಾಸ್ ಬಂದುಬಿಟ್ಟ ಅಂದರೆ ಭಾರಿ ಖುಷಿ ಅವರಿಗೆ. ಅವ್ರು ಟ್ರಾನ್ಸ್ಫರ್ ಆದಾಗ ಎಷ್ಟು ದುಃಖ ಪಡ್ತಾರೆ ಗೊತ್ತವರು, ರಿಟೈರ್ ಟ್ರಾನ್ಸ್ಫರ್ ಆಗಿಬಿಟ್ರೆ. ಆ ಥರ ತೊರೆದು ಜೀವಿಸಬಹುದು ಹೆಣ್ಣಿನ ಚರಣ, ದೇವರು ಬಿಟ್ಟಿರಲಿಕ್ಕಾಗೋದಿಲ್ಲ. ಅಂಥ ಪೇಪರಲ್ಲಿ ಬರ್ತಿರುತ್ತೆ ನೋಡಿ, ಆ ಟ್ರಾನ್ಸ್ಫರ್ ಮಾಡಬೇಡಿ ಟ್ರಾನ್ಸ್ಫರ್ ಅವ್ರನ್ನ ಅಂತ ಗಲಾಟೆ ಮಾಡೋದು ನೋಡಿಲ್ವಾ? ಆ ಥರ ನಮಗೆ ಅವ್ರಿಗೆ ಏನು ಪ್ರಾಬ್ಲಮ್ ಇದೆ ಗೊತ್ತಾ? ನಮ್ಮ ದುಃಖಕ್ಕೆಲ್ಲ ಇನ್ನೊಬ್ರು ಇದ್ದಾರೆ ಅಂತ ತಿಳ್ಕೊಳ್ಳೋದೇ ಪ್ರಾಬ್ಲಮ್ ಅಂತೇಳಿ. ತಪ್ಪದು. ಇನ್ನೊಬ್ರು ಯಾರೂ ಇಲ್ಲ ಅಂತ ಹೆಲ್ಪ್ಲೆಸ್ನೆಸ್ ಬರುತ್ತೆ ಆವಾಗ. ಒಂದು ಉಪನಿಷತ್ತು ಹೇಳುತ್ತೆ, ಒಬ್ಬನೇ ಇದ್ದರೆ ಸುಖ ಇಲ್ಲ, ಗೊತ್ತಾಯ್ತಾ? ಒಬ್ಬನೇ ಇದ್ದರೆ ಸುಖ ಇಲ್ಲ, ಮನೇಲಿ ಯಾರೂ ಇಲ್ಲ, ಬೋರ್ ಹೊಡಿಯುತ್ತೆ ಅಂತ ಹೇಳ್ಬಿಡ್ತಾ. ಬ್ರಹ್ಮನಿಗೆ ಎಷ್ಟು ಬೋರ್ ಹೊಡಿಬೇಕು ನಿಮ್ಮ ಪ್ರಕಾರ? ಯಾರೂ ಇಲ್ಲ ಅಂದರೆ ಬರೀ ಬೋರಿಂಗ್ ಆಗಿಬಿಡುತ್ತೆ ಬ್ರಹ್ಮನಿ, ಗೊತ್ತಾ? ಎಲ್ಲರೂ ಇದ್ದರೆ ಏನಾಗತ್ತಾಗ ಭಾರಿ. ಎಷ್ಟೋ ಜನ ತಾಯಿ ಇರ್ತಾಳೆ, ಒಂದು 8-10 ಮಕ್ಕಳಿರ್ತಾರೆ. ಈ ಸ್ವಲ್ಪ ಕಡಿಮೆ ಆದರೂ ಕೂಡ ಅಷ್ಟು ಜನ ಮನೆ ಬಂದಿರ್ತಾರೆ. ಭಾರ ಅನಿಸೋದಿಲ್ಲ, ಖುಷಿಯಿಂದ ಅಡುಗೆ ಮಾಡ್ತಿರ್ತಾರೆ. ಯಾತಕ್ಕೆ? ಅವರೆಲ್ಲ ತಮ್ಮವ್ರು. ಯಾರು ಇಲ್ದಾಗ ಬೇಜಾರು. ಒಬ್ಬರೇ ಇದ್ದಾಗ ಅಡುಗೆ ಮಾಡ್ಕೊಂಡು ಫಲಾರ ಮಾಡ್ಕೊಬಿಡಿ, ಒಬ್ಬರಿಗೆ ಏನು ಮಾಡ್ಕೊಡೋರು ಅಂತೇಳಿ, ಹೊತ್ತಾನೆ ಒಂಥರ ಬೋರ್ ಆಗುತ್ತೆ. ಉಪನಿಷತ್ತು ಹೇಳೋದು ಹಾಗೆ, ಒಬ್ಬರೇ ಇದ್ದು ಭಾರಿ ಭಯ ಆಯಿತು, ಆಗ ತಿಳ್ಕೊಂಡ, ಆಗ ಇನ್ನೊಬ್ಬರು ಬಂದು ಎಲ್ಲ ಶುರು ಮಾಡ್ತಾರೆ. ಇದೆಲ್ಲ ಯೋಚನೆ ಮಾಡಿದರೆ ಒಂಟಿಯಾಗಿರತಕ್ಕಂಥದ್ದು ಬ್ರಹ್ಮನಿಗೆ ಸುಖ ಕೊಡ್ತಕ್ಕಂಥಲ್ಲ. ಅವನೇ ಅಲ್ಲ ಅಂದರೆ ಮತ್ತೆ ಶುರುವಾಯಿತು. ಹಾಗೆ ದುಃಖ ಯಾಕೆ ಪಡ್ತಾನೆ? ಹಾಗಿದ್ರೆ ಈಗ ಬ್ರಹ್ಮ ಅಂದರೆ ಯಾವ ಕಾಲಕ್ಕೂ ಏನಿರಬಾರ್ದು ಆತನಿಗೆ ದುಃಖ. ಒಂದು ಸೂರ್ಯ ಇವತ್ತು ಕಪ್ಪಾಗಿದ್ದಾನೆ, ಕಪ್ಪಾಗಿದ್ದಾನೆ ನಮಗೆ ಕಾಣಿಸ್ತಾನೆ, ಆ ವಿಚಾರ ಬೇರೆ. ಕೂಲಿಂಗ್ ಗ್ಲಾಸ್ ಹಾಕೊಂಡ್ರೆ ಕಪ್ಪು ಕಾಣಿಸ್ತಾನೆ. ಅದು ಸೂರ್ಯ ಕಪ್ಪಾಗಿಲ್ಲ, ನಮಗೆ ಕಾಣಿಸ್ತಾನೆ ಅಷ್ಟೇ. ಹೌದು, ನಾವು ಅದೇ ರೀತಿ ಆಗಲಿ ಅಂತ ಕೇಳಿ ಇಲ್ಲ, ಇಬ್ಬರಿಲ್ಲ, ಇರೋದೇ ಒಬ್ಬರಲ್ಲ ನಿಮ್ಮ ಪ್ರಕಾರ. ಅಲ್ಲಿ ಬೇಸಿಕ್ ನಮಗೆ ಯಾವ ಸಮಸ್ಯೆ ಇಲ್ಲ. ನಾವು ಬೇರೆ, ದೇವರು ಬೇರೆ, ಅದ್ರ ದುಃಖ ಇದೆ, ಆತನಿಗಿಲ್ಲ. ಈ ಸಮಸ್ಯೆ ಏನು ಉತ್ತರ ಕೊಡೋಕ್ಕೆ ಯಾವ ಯೋಚನೆ ಇಲ್ಲ. ಒಬ್ಬನಿಗೆ 2 ಹೇಳ್ತಾ ಸಮಸ್ಯೆ ಶುರುವಾಯಿತು. ಅದು ಹೇಗೆ ಸಾಧ್ಯ? ಅದಕ್ಕೆ ಅಜ್ಞಾನ ಬಂತು. ಅಜ್ಞಾನ ಯಾತಕ್ಕೆ ಬಂತು? ಅದು ಅಜ್ಞಾನ ಬಂತು ಅಂದರೆ ಅಜ್ಞಾನ ಇದೆ ಅಂತ ಆಯ್ತಲ್ಲ. ಅಜ್ಞಾನ ಒಂದು ಕಡೆ, ದೇವರ ಜಗತ್ ಸತ್ಯ ಆಯ್ತಲ್ಲ. ಇದೊಂದು +1 ಬಂದರೆ ಹೋಯ್ತಲ್ಲ ಕತೆ. ಇಲ್ಲ ಅಂತ ಹೇಳಿದರೆ ಹಾಗಿದ್ರೆ ಅವ್ರಿಗೆ ದುಃಖ ಬರಲೇಬಾರದು. ದುಃಖ ಇಲ್ಲ ಅಂತ ಹೇಳೋಂಗಿಲ್ಲ, ಅನುಭವಿಸಿದ್ದ. ಅದು ಅನುಭವಿಸಿದ್ದ ನೆಗೆಟ್ ಮಾಡೋಕ್ಕೆ ಬರೋದಿಲ್ಲ. ಅದು ಯಾವ ಆ್ಯಂಗಲಲ್ಲಿ ಬೇಕಾದ್ರೆ ನೋಡಿ. ತತಶ್ಚ ದುಃಖಿತ್ವ ಸ್ಯಾತ್. ಎಷ್ಟಾದ ಮೇಲೆ ಮತ್ತು ನಮ್ಮ ಈಶ್ವರ ದೇವ್ರು ಹೇಗಿದ್ದಾನೆ ಗೊತ್ತಾ ಅಂತ ಗೀತಾವಾಕ್ಯ ಕೊಟ್ಪಾಡ್ತಾರೆ ಆಚಾರ್ಯ. ದೇವರಿಗೆ ಅಜ್ಞಾನ ಇದೆ, ಬ್ರಹ್ಮನಿಗೆ ಜೀವ ಬ್ರಹ್ಮ ಒಂದೇ. ಆದರೆ ಜೀವನಿಗೆ ಬ್ರಹ್ಮಜ್ಞಾನ ಇಲ್ಲ, ಆ ತೆರೆ ಇದೆ, ಆವರಣ ಇದೆ. ಬ್ರಹ್ಮನಿಗೇನು ಇಲ್ವಲ್ಲ. ಇದು ಬರುತ್ತಲ್ಲ, ನೋಡ್ತೀರಿ ನೀವು. ಇಲ್ಲಿ ಯಾರೋ ಬಂದವರು ಅವರಿಗೆ ನಾವು ಕಾಣೋದಿಲ್ಲ, ನಮಗೆ ಅವ್ರು ಕಾಣ್ತಾರೆ. ನಾವು ಕಂಡು ಅವ್ರು ಕಂಡ್ರೆ ಉಪಯೋಗ ಇಲ್ಲ, ಆ ಥರ ಇದೆ. ಸೊ ಬ್ರಹ್ಮನಿಗೆ ನಾವು ಕಾಣಬೇಕಲ್ಲ. 2 ಹಾಕಿ ಉಪಯೋಗ ಇಲ್ಲ, ಪರ್ಪಸ್ಸೇ ಇಲ್ಲ ಅದಕ್ಕೆ. ಒಬ್ಬರು ಇವ್ರಿಗೆ ಕಾಣಬೇಕು, ಅವ್ರಿಗೆ ಕಾಣಕೂಡದು, ಅದು ನಿಯಮ ಇರೋದು. ಆದ್ದರಿಂದ ಈಗ ದೇವ್ರು ಹೇಳ್ತಾನೆ, ಈಗ ತಾನ್ಯಹಂ ವೇದ ಸರ್ವಾಣಿ ನ ತ್ವಂ ವೇತ್ಥ ಪರಂತಪ. ಅರ್ಜುನ ಬಹೂನಿ ಮೇ ವ್ಯತೀತಾನಿ. ಇದು ಪೂರ್ವಾರ್ಥ. ಅದು ಜನ್ಮಾನಿ ತವಚಾರ್ಜುನ, ಗೊತ್ತಾಯ್ತಾ? ತಾನ್ಯಹಂ ವೇದ ಸರ್ವಾಣಿ ನ ತ್ವಂ ವೇತ್ಥ ಪರಂತಪ. ಕೃಷ್ಣನ ಮಾತು ಕ್ಲಿಯರಾಗಿರೋದು ಏನಂತ? ನನಗೂ ಅನೇಕ ಅವತಾರ ಇದೆ, ನಿನಗೆ ಅನೇಕ ಹುಟ್ಟಿದೆ, ಅನೇಕ ಹುಟ್ಟಿದೆ, ಅವತಾರನೇ ಇರಲಿ. ಆದರೆ ನಿನಗೆ ಗೊತ್ತಿಲ್ಲ. ತಾನು ಇಂದ್ರಾವತಾರ, ಬ್ರಹ್ಮಗಿಮ್ಮ ಬಿಟ್ಟುಬಿಡಿ, ಇಂದ್ರಾವತಾರ. ಇಂದ್ರಾವತಿ ಯಾವಲೂ ನೆನಪಾಗ್ತಿದ್ದಿಲ್ಲ ಅರ್ಜುನಿಗೆ, ಯಾವಲೂ ಗೊತ್ತಿರ್ತಿರಲಿಲ್ಲ. ಗೊತ್ತಿದ್ರೆ ಯುದ್ಧ ಮಾಡೋದು ಬೇಡ ಅಂತ ಹೇಳ್ತಿರಲಿಲ್ಲ, ಗೊತ್ತಾಯ್ತು? ಆಗ ಗೊತ್ತಿಲ್ಲ ಆತನಿಗೆ, ಮರ್ತು ಬಿಟ್ಟಿದ್ದಾನೆ. ಆದರೆ ಕೃಷ್ಣ ಹೇಳ್ತಾರೆ, ನನಗೆ ನಂದು ಗೊತ್ತು, ನಿಂದು ಗೊತ್ತು ಅಂತ ಹೇಳ್ತಾರೆ. ಅರ್ಜುನನಿಗೆ ದೇವ್ರದ್ದು ಗೊತ್ತಿಲ್ಲ, ತನಗೂ ಗೊತ್ತಿಲ್ಲ. ನಮಗೆಲ್ಲ ಗೊತ್ತಿರೋ ಫ್ಯಾಕ್ಟ್ ಅದು. ಅದು ಅವೆಲ್ಲ ಗೊತ್ತಿಲ್ಲ, ಅದೇ ಸಮಸ್ಯೆ ಇರೋದು. ಆಗ ಹೊರತು ನಮ್ಗೆ ಎಷ್ಟೋ ಸರ್ತಿ ನಮ್ಮದೇ ಅಕೌಂಟೇ ಗೊತ್ತಿರೋದಿಲ್ಲ. ಚೆಕ್ ಕೊಡ್ತಾರೆ, ವಾಪಸ್ ಬರೋದು ದುಡ್ಡಿಲ್ಲ ಅಂತ. ಹಾಗಾಗುತ್ತೆ ಅದು ಮೋಸ ಮಾಡೋ ಉದ್ದೇಶ ಏನಿಲ್ಲ ಅವನಿಗೆ, ಇದಿಲ್ಲ ಅಷ್ಟೇ. ಯಾರಿಗೂ ಕೊಟ್ಟುಬಿಟ್ಟ, ಆಮೇಲೆ ಇನ್ನೊಬ್ರು ಕೊಟ್ಟು ಮರೆತುಬಿಟ್ಟ. ಅವಂಟು ಇದ್ದಿತ್ತು, ಅದು ಯಾವ ನಾ ಮಾಡ್ಕೊಂಡು ಹೋಗಿಬಿಟ್ಟಿದ್ದಾನೆ. ನೋಡಿದಿಲ್ಲ, ಇಲ್ಲ, ಗಾಬರಿ ಆಗಿಬಿಡ್ತಾರೆ. ಇನ್ನು ತಕ್ಷಣ ಕೊಡ್ಲಿಕ್ಕೆ ಏನೂ ಇಲ್ಲ ಅಂದರೆ ತಾನು ಮರವು ಹೇಗಿದೆ. ಆ ಎಕ್ಸಾಂಪಲ್ ಕೊಡ್ತಾರೆ, ಕರೆಕ್ಟು. ನಮಗೆ ಸರಿ ಅದು, ದೇವರಿಗೆ ಹೇಳಬಾರ್ದು, ದೇವರಿಗೆ ಹೇಳಬಾರ್ದು. ಯಾವಲ್ಲ ಕೆಲವು ಯಾವಲ್ಲ ಗೊತ್ತಾಗಬೇಕಾಗಿದೆ, ಮರೆತು ಬಿಡ್ತಾರೆ. ಬರ್ತಿರಿ ಮುರಿದಿದ್ದಲ್ಲಿ ಪ್ರಸಂಗನೇ ಬರ್ತಿರಲಿಲ್ಲ, ಎಲ್ಲ ಕ್ಲೋಸ್. ನಚ ಯಾರು ಅಪ್ರೋಷ ಮರವು ನಾವು ಮರವು ಒಪ್ಕೊಂಡಿದ್ದೆ, ನಾವು ತಿರೋಧಾನ ಅಂತ ಒಪ್ಕೊಂಡಿದ್ದೆ. ನಮ್ಮದೇ ಅನುಭವಕ್ಕೆ ಬಂದಿದೆಯಲ್ಲ, ಪಟ ಆಮೇಲೆ ನೋಡಿದ್ರೆ ಎಲ್ಲ ನೆನಪಾಗ್ತಾ ಇಲ್ಲ.
ನಮ್ಮ ಅನುಭವ ಸಿದ್ಧ ಇದು. ಗೊತ್ತಿದೆಯಾ? ಗೊತ್ತಿದೆ, ಈಗ ನೆನಪಾಗ್ತಾ ಇಲ್ಲ. ಹೇಳೋದು ಎಲ್ಲರೂ ಹೇಳ್ತಾರೆ, ಮಾತು ಏನು ಆಶ್ಚರ್ಯನೇ ಇಲ್ಲ. ಅಪ್ರೋಷ ಆಗಿರೋ ಅದೇ ಆ ಟೈಮ್ ಬ್ಲಾಕ್ ಆಗಿಬಿಡುತ್ತೆ. ವಿಜಯದಾಸರ ಥರ ವಿಷಯ ಹೇಳೋದಿಲ್ಲ, ದೊಡ್ಡವರು ಆಗ ಮರ್ತೋಗಿತ್ತು, ಮತ್ತು ಬಂದ ತಕ್ಷಣ ಎಲ್ಲ ಗೊತ್ತಾಗುತ್ತೆ. ಅವ್ರಿಗೆ ಮೂಲ ರೂಪದಲ್ಲಿ ಆಗೋದಿಲ್ಲ. ಅರ್ಜುನ ಅಂತ ಗೊತ್ತಿದೆ ಅವರಿಗೀಗ. ಹಾಂ, ಮೂಲ ರೂಪದಲ್ಲೂ ದೇವ್ರ ಬಗ್ಗೆ ಆಗಬಹುದು ಅಲ್ಲಿ ಅಭಿಷೇಕ ಆಗಿದಾಗ. ಆದರೆ ತನ್ನ ಬಗ್ಗೆನೇ ಅವತಾರದ ಬಗ್ಗೆ ಗೊತ್ತಿದೆ ಆತನಿಗೆ, ಮೂಲ ರೂಪ ಗೊತ್ತಿದೆ, ಆದರೆ ಅವತಾರ ರೂಪ ಮೂಲ ರೂಪ ಗೊತ್ತಿಲ್ಲ. ಅರ್ಥ ಆಯ್ತಾ? ಅದು ಅಂಡರ್ಸ್ಟುಡ್, ಹೇಳಬೇಕಾಗಿಲ್ಲ. ಅದೇ ಸುಖಮ್ದು ಅವರು ಮರ್ಯಾದನ್ನ ಕಳಿಸ್ತಿದ್ದಿಲ್ಲ. ಹೋಗೋದು ಮರ್ತು ಕೂತ್ಕೊಂಡ್ಬಿಟ್ರೆ, ಒಬ್ಬರನ್ನ ಯಾರು ಕಳಿಸಿದ್ರು ಮರ್ತು ಬಿಟ್ಟು, ಇನ್ನೊಬ್ಬ ಅವನು ಮರ್ತು ಕೂತ, ಇದು ಅವನು ಕಳಿಸ್ಬಿಟ್ಟು ಎಲ್ಲರೂ ಹೊರಟೋರು, ಯಾರೂ ಇಲ್ಲ. ನಮಗೆ ಆಗ್ತಿರೋದು ಹಾಗೆ. ಇವತ್ತು ಕೆಲಸ ಏನಾಗಿದೆ ಅಂದರೆ ಈಗ ಅವಾಗ ಇನ್ನೊಬ್ರಿಗೆ ಹೇಳಿ ಹೋಗ್ಬಿಡೋದು, ಅವ್ನು ಮತ್ತೊಬ್ರಿಗೆ ಹೇಳೋದು, ಎಲ್ಲರೂ ಪರಿಸರ ಇಲ್ಲೇ ಇಲ್ಲ. ಆಮೇಲೆ ಜೋರಾಗಿ ಕೂಗೋದು, ಅವ್ನು ನಾವು ಹೇಳಿದ್ದೆ ಮಾಡಲಿಲ್ವ, ಅಲ್ಲ ನಾನು ನಿನಗೆ ಹೇಳಿದ್ದು, ಅವ್ರಿಗೆ ಯಾಕೆ ಹೇಳಿದ್ದೀನಿ ಈಗ, ಅವರು ಅದಕ್ಕೆ ಉತ್ತರ ಇಲ್ಲ. ಇನ್ನೊಬ್ರಿಗೆ ಹೇಳಕ್ಕೆ ಹೇಳಿದರೆ ಅವ ಮಾತು, ಹೇಳಕ್ಕೆ ಹೇಳಿದರೆ ಹೇಳಿಲ್ಲ, ನನ್ನ ಜವಾಬ್ದಾರಿ ಮುಗೀತು, ನೀನೇ ಮಾಡು ಅಂತ ಹೇಳಿದಾಗ ಇನ್ನೊಬ್ರ ಕೈ ಹೇಳಬಾರ್ದು. ನಮ್ಮಲ್ಲಿ ಫಸ್ಟ್ ಇನ್ನೊಬ್ರಿಗೆ ಹೇಳೋದೇ ಶುರು, ತಾರು ಬಾರಿಗೆ ಇನ್ನೊಬ್ರಿಗೆ ಅದು ಬೇರೆ, ಅದು ಮರ್ತು ಬಿಟ್ಟೆ ಅಂತ ಹೇಳಿರ್ತಾರೆ. ಆ ರೀತಿ ಆ ಒಂದು ಮೆಂಟ್ಯಾಲಿಟಿ ಡೆವಲಪ್ ಆದರೆ ಯಾರೂ ಉದ್ಧಾರ ಆಗಲಿಕ್ಕೆ ಸಾಧ್ಯ ಇಲ್ಲ. ಸುಖಂ ದುಃಖಂ ಭವೋ ಭಾವೋ ಭಯಂಚ ಅಭಯಮೇವ ಚ. ಮತ್ತು ಕೃಷ್ಣ ಎಷ್ಟು ಸುಖಂ ದುಃಖಂ ಭವಃ ಅಭವಃ ಮತ್ತು ಭವ ಅಭಾವ ಭಯಂ ಚ ಅಭಯಮೇವ ಚ ಅಹಿಂಸಾ ಸಮತಾ ತುಷ್ಟಿ ತಪೋ ಜ್ಞಾನಂ ಯಶೋ ಅಯಶಃ ಭವಂತಿ ಭಾವಾಭೂತಾನಾಂ ಮತ್ತ ಏವ ಪೃಥಗ್ವಿಧಾ. ಎಷ್ಟು ಸ್ಪಷ್ಟ ಇದೆ ನೋಡಿ. ಇದೆಲ್ಲ ಭಗವದ್ಗೀತಾ ಶ್ಲೋಕಗಳೇ. ಮತ್ತೆ ಎಷ್ಟೇ ಅಧ್ಯಾಯ ನೆನಪಿದೆಯಾ? ನಾಲ್ಕನೇ ಅಧ್ಯಾಯ, ನಾಲ್ಕನೇ ಸಂಬಂಧನೇ ಬಂದು ಏನಂತೆ ನೋಡ್ಕೊಂಡು ಹೇಳ್ದೆ, ಹಾಗೆ ಹೇಳ್ದು ಭವಂತಿ ಭಾವ. ಇಲ್ಲಿ ಸ್ವಾರಸ್ಯ ನೋಡಿ, ಸುಖ ಕೊಡೋದು ನಾನೇ, ದುಃಖ ಕೊಡೋದು ನಾನೇ, ನಾನು ದುಃಖ ಸ್ವಾಮಿ. ಸೊ ದುಃಖಿ ಶಬ್ದ ವಾಚ್ಯತ್ವ ಬಂತಾಗ, ದುಃಖ ಶಬ್ದ ವಾಚ್ಯತ್ವ ದೇವರಿಗೆ ದುಃಖಿ. ಹೌದು, ನಾನೇ ಹೇಳ್ತೇನೆ, ಹೌದು ದುಃಖ ನನ್ನ ಕೈಲಿದೆ, ಅದಕ್ಕೆ ದುಃಖಿ ಅಷ್ಟೇ, ಸಮಸ್ಯೆನೇ ಇಲ್ಲ. ಆಚಾರ್ಯ ಹೇಳಿದ ಅರ್ಥ ಕ್ಲಿಯರಾಗಿ ಕೂತ್ಕೊಂಡ್ಬಿಡುತ್ತೆ. ಅರ್ಥ ಆಯ್ತಾ? ನಮಗೆ ಹಾಗೆಲ್ಲ, ನಾವು ದುಃಖ ಅನುಭವಿಗಳು, ನಾವು ದುಃಖ ಸ್ವಾಮಿಗಳಲ್ಲ. ದೇವರು ಸ್ವಾಮಿ, ಅನುಭವಿ ಅಲ್ಲ. ನಾವು ಅನುಭವಿಗಳು, ಸ್ವಾಮಿ ಅಲ್ಲ. ಅನುಭವಿ ಸ್ವಾಮಿತ್ವ ಇದೇನಾಗ್ತಿತ್ತು, ಗೆಟೌಟ್ ಅಂತ ಕಳಿಸ್ಬಿಡ್ತೀವಿ. ಎಷ್ಟು ಸುಲಭ ಇದೆ. ಮನೇಲಿ ಕೂತೆ ಯಾರೋ ಬರ್ತಾರೆ, ಅವ್ರು ಹೋಗಿ ಅಂತ ನಾವು ಕೂತೆ, ಅವರು ಕೂತಿದ್ದಾರೆ. ನಾವು ಹೋಗಿ ಅಂತ ಹೇಳೋಗಿಲ್ಲ ಅವ್ರು. ಯಾಕೆ? ನಿಮ್ಮನೆ ಅಲ್ಲ ಇದು, ಓನರಿಗೆ ಹೇಳೋ ಹಕ್ಕಿದೆ, ಗೊತ್ತಾಯ್ತು? ಅವನಿಗೆ ಹೇಳೋ ಹಕ್ಕಿಲ್ಲ. ಇಬ್ಬರು ಪೇಷಂಟ್ ಕೂತಿರ್ತಾರೆ, ನೀವು ಹೋಗ ಯಾ ಕಡೆ ಮೊದಲು ತೋರಿಸ್ಬೇಕಂತ ಹೇಳೋಗಿಲ್ಲ, ಸುಮ್ಮನೆ ಕೂತಿರ್ಬೇಕಷ್ಟೆ. ಡಾಕ್ಟ್ರ್ ಕರೆದವ್ರು ಹೋಗ್ತಾರೆ, ಇದು ಗಲಾಟೆ ಮಾಡೋಗಿಲ್ಲ ಅಲ್ಲ. ಭವ ಅಭಾವ, ಭವ ಅಭಾವ ಎರಡೂ ಆಗಲಿ. ಭಯ ಅಂದರೆ ಭಾವ ಅಂದರೆ ಇರುವಿಕೆ, ಅಭಾವ ಇಲ್ಲದಿರುವಿಕೆ, ಗೊತ್ತಾಯ್ತಾ? ಭಾವ ಸಂಸಾರ, ಸಂಸಾರ ನನ್ನ ಕೈಲಿದೆ, ಅದಕ್ಕೆ ಬಂಧಕೋ ಭವಪಾಶೇನ ಭವಪಾಶಾಚ್ಯ ಮೋಚಕ. ಹೇಳ್ತಾರೆ ಕೀ ನನ್ನ ಹತ್ರ ಇದೆ, ನಾವು ಓಪನ್ ಮಾಡಲ್ಲ ಅಷ್ಟೇ. ಕೀ ನನ್ನ ಹತ್ರ ಓಪನ್ ಮಾಡಲ್ಲ, ನಿನಗೆ ಮಾಡೋದಿಲ್ಲ. ಅದು ಯಾರು ಬಂದರೆ ಸಂಬಂಧಪಟ್ಟರು ಹೇಳಿದ್ರೆ ಮಾಡ್ತೀನಿ ಅಷ್ಟೆ. ದುಃಖಂ ಭವೋ ಭಾವೋ ಭಯಂಚ ಅಭಯಮೇವ ಚ. ಭಯ ನನ್ನ ಕೈಲಿದೆ, ಮತ್ತೆ ಭಯ ನನ್ನ ಕೈಲಿದೆ, ಅಭಯ ನನ್ನ ಕೈಲಿದೆ. ಅಭಯ ನನಗೂ ಇದೆ, ನನ್ನ ಕೈಯಲ್ಲೂ ಇದೆ. ಭಯ ನನಗೆ ಭಯ ಇಲ್ಲ, ಆದರೆ ಭಯದ ಕಂಟ್ರೋಲ್ ಇದೆ. ಇದು ಅರ್ಥ ಮಾಡಿಕೊಂಡ್ರೆ ಯಾವ ಸಮಸ್ಯೆ ಬರೋದಿಲ್ಲ. ಭಾವ ಅಂದರೆ ಇರೋ ಸ್ಥಿತಿ, ಭವ ಅಂದರೆ ಇರುವಿಕೆ, ಇನ್ನೊಂದರ್ಥ ಭವ ಅಂದರೆ ಸಂಸಾರ. ಸೊ ಸಂಸಾರ ನನ್ನ ಕೈಲಿದೆ ಮತ್ತು ಇರುವಿಕೆ ನನ್ನ ಕೈಲಿದೆ, ಎಲ್ಲರ ಇರುವಿಕೆ ನನ್ನ ಕೈಲಿದೆ. ಅದೇ ಹೇಳಿ ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವ ಏವಚ. ಆ ಮಾತಿಗೆ ಭಗವದ್ಗೀತೆಯೇ ಸಾಕು ನಮಗೆ. ಅದು ನನ್ನ ಕೈಲಿದೆ, ವಸ್ತು ಇರೋದು ನನ್ನ ಕೈಲಿದೆ, ಇಲ್ಲದೇ ಇರೋದು ನನ್ನ ಕೈಲಿದೆ. ಹೀಗೆ ದೇವ್ರ ಮಹಿಮೆ ತಾನೇ ಹೇಳ್ತಿರೋ ಮಾತುಗಳು ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ಇದು ಯಾತಕ್ಕೆ ಕೋಟ್ ಮಾಡ್ತಿದ್ದಾರೆ? ದೇವರಿಗೆ ಸುಖ ದುಃಖದ ಜ್ಞಾನ ಇದೆ ಅಂದಮೇಲೆ ಅದು ಒಪ್ತೇವೆ. ಸುಖ ದುಃಖ ಅನುಭವ ಇದೆ ಅಂತ ಹೇಳಬಾರ್ದು. ಈ ಸುಖದ ಅನುಭವ ದೇವರಿಗಿಲ್ಲ, ತನ್ನ ಸುಖನೇ ಬೇರೆ ಅದು. ಭಯಂಚ ಅಭಯಮೇವ ಚ ಅಹಿಂಸಾ ಸಮತಾ ತುಷ್ಟಿ ತಪಃ ದಾನಂ ಯಶಃ ಅಯಶಃ ಕೀರ್ತಿ. ಅಪಿ ದೇವರಿಗೆ ಅಯಶಸ್ಸಿನ ಸ್ವಾಮಿತ್ವ ಇದೆ. ಅದರಿಂದ ಯಾರಿಗೆ ಬೇಕಾದ್ರೂ ಕೊಡ್ತಾನೆ ಅಪಕೀರ್ತಿನ. ಕೀರ್ತಿನೂ ಅವನ ಕೈಲಿದೆ, ಯಾರಿಗೆ ಬೇಕಾದ್ರೂ ಕೀರ್ತಿನೂ ಕೊಡ್ತಾನೆ. ಕ್ರಿಮಿಯಿಂದ ರಾಜ್ಯವಾಳಿಸಿದೆ, ಎಷ್ಟು ಶಕ್ತಿ ಇದೆ ದೇವರಿಗೆ. ಕ್ರಿಮಿಯಿಂದ ರಾಜ್ಯ ಆಡಿಸ್ತೆ. ಅದ್ರ ರಾಜ ಅವನ್ನ ಕೆಳಗೆ ಹಾಕಿದ, ಏನು ಬೇಕಾದ್ರೂ ಮಾಡಬಲ್ಲ. ಅದು ಸುಮ್ಮನೆ ಮಾಡೋದಿಲ್ಲ, ದೇವ್ರ ಸ್ವೇಚ್ಛಾಚಾರಿ ಅಲ್ಲ, ಎಲ್ಲ ನೋಡ್ತಾನೆ, ಹಿಂದೆ ಯೋಗ್ಯತೆ ನೋಡಿ ಮಾಡ್ತಾನೆ. ಭವಂತಿ ಭಾವಾಹ, ಭಾವ ಅಂದರೆ ಇರುವಿಕೆಗಳು. ಇವೆಲ್ಲ ದುಃಖ ಒಂದು ಭಾವ, ದುಃಖ ಒಂದು ಒಂದು ಸತ್ಯ ಅಂತ ಹೇಳ್ತಾನೆ ಪರಮಾತ್ಮ. ಸುಖ ಇದೆ, ದುಃಖ ಇದೆ, ಎಲ್ಲವೂ ಇದೆ, ಒಂದು ಸುಳ್ಳಾಗಲಿಲ್ಲ. ಕೃಷ್ಣ ಹೇಳ್ತಿದ್ದ, ನಾವು ಹೇಳಿಕೊಟ್ರೆ ಭ್ರಮೆ ಅಂತ ಹೇಳ್ಬೋದು.
ಇವನು ರೋಗ ಇಲ್ಲ ಅಂತ ಇವನು ಹೇಳಿ ಡಾಕ್ಟ್ರ್ ರೋಗ ಇದೆ ಅಂತ ಹೇಳ್ತಾನೆ. ಇವನಿಗೆ ಗೊತ್ತಿಲ್ಲ ಈಗಿದೆ ನಿಮ್ಮ ಈ ಮಾಡಿಕೊಂಡ್ರೆ ಒಳ್ಳೆಯದ್ರಲ್ಲಿ ಮುಂದೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾನೆ. ಮತ್ತಯೇವ ಪೃಥಗ್ವಿಧ, ಮತ್ತು ಪೃಥಗ್ವಿಧ ಇನ್ನೊಂದು ಸ್ವಾರಸ್ಯ ಇದೆ. ಪೃಥಗ್ವಿಧ ಭೇದ ಅಲ್ಲೇ ಹೇಳ್ತಾನೆ. ಪ್ರತ್ಯೇಕ ಇವೆಲ್ಲವೆಲ್ಲ ನನ್ನ ಕೈಲಿದೆ. ಇಷ್ಟೆಲ್ಲ ಹೇಳಿದ ಮೇಲೆ ನಿಮ್ಮ ಮಾತು ಕೇಳಬೇಕು, ಕೃಷ್ಣನ ಮಾತು ಕೇಳಬೇಕು ನಾವೀಗ? ಗೊತ್ತಾ ಯಾರ ಮಾತು ಕೇಳಬೇಕು? ಅಥವಾ ಸ್ವಾಮಿ ಆತ ಎಷ್ಟು ಮುಖ್ಯ. ಬಾಸ್ ಯಾರೋ ಬಾಸ್ ಹೇಳಿರ್ತಾನೆ ಕೆಲಸ, ಅವನು ಹೇಳ್ತಾನೆ ಮಾಡಬೇಡ ಅಂತಾರೆ, ಮುಗಿದೋಯ್ತಾನೆ. ಅವ್ನು ಮಾಡಿ ಅಂತ ಹೇಳಿಲ್ಲ, ಅವ್ನು ಹೇಳಿದ್ರೆ ಮಾಡು ಅಂತ ಹೇಳಿದ್ರೆ ಬೇಡ ಅಂತ ಹೇಳಿದ್ದಾನೆ. ಈಗ ಮಾಡ್ಲಿಕ್ಕಾಗೋದಿಲ್ಲ. ಭವಂತಿ ಭಾವಭೂತಾನಾಂ ಮತ್ತಯೇವ ಪೃಥಗ್ವಿಧಾ. ನಾವು ಗೀತಾಶೋಕ ಓದಿರ್ತೇವೆ, ಅದು ಹೇಗೆ ಅಪ್ಲೈ ಮಾಡಬೇಕು ಆಚಾರ್ಯರು ತೋರಿಸ್ತಾರೆ. ಯಾವ್ಯಾವ ಪ್ರಸಂಗ ಹೇಗೆ ಉಪಯೋಗಿಸ್ಬೇಕಂತ ಪ್ರಾವಿಷನ್ನಲ್ಲೇ ಇರುತ್ತೆ. ಯಾವಾಗ ಉಪಯೋಗಿಸ್ಬೇಕು ಅಂತೇಳಿ ಗೊತ್ತಾಗೋದು ಅವ್ರಿಗೆ ಎಕ್ಸ್ಪರ್ಟ್ ಅಡಿಗೋನಿಗೆ ಗೊತ್ತಾಗುತ್ತೆ. ಇದೇ ಅಂತ ಎಲ್ಲ ಹಾಕಿಬಿಟ್ರೆ ಒಂದು ಎಲ್ಲ ಸುರಿದ್ಬಿಡೋ ಪಾರ್ಟಿಗೆ. ಇದೆಯಲ್ಲ ಅಲ್ಲಿ ಇದೆ, ಅದು ಪ್ರಸಂಗ ಬಂದಾಗ ಉಪಯೋಗಿಸ್ಲಿಕ್ಕಿದೆ. ಔಷಧಿ ಅಂಗಡಿಯಲ್ಲಿ ಬೇಕಾಷ್ಟು ಔಷಧಿ ಇರ್ತದೆ, ಅವನೇ ತೊಗೊಳಗಿಲ್ಲ ಅಷ್ಟಿದ್ರು ಕೂಡ. ಅವ್ನು ಡಾಕ್ಟ್ರಿನ ಕಡೆ ತೊಗೋಬೇಕು ಹೊರತದೆ, ಇಷ್ಟು ಬಂದು ತೊಗೊಳಕ್ಕೆ ಬರೋಲ್ಲ. ಯಸ್ಮಾತ್ ಇವು ನೋಡಿ, ಯಸ್ಮಾಕ್ಷರಮತೀತೋಹಂ ಅಕ್ಷರಾದಪಿ ಚೋತ್ತಮ ಅತೋಸ್ಮಿ ಲೋಕೆ ವೇದೇ ಚ ಪ್ರಥಿತಃ ಪುರುಷೋತ್ತಮ. ಪುರುಷೋತ್ತಮ ಅಧಿಕ ಮಾಸ ಪುರುಷೋತ್ತಮ, ತಾನೇ ಪುರುಷೋತ್ತಮ ಅಂತ ಹೇಳ್ಕೊತಾರೆ ಪರಮಾತ್ಮ. ಅದಕ್ಕೆ 15ನೇ ಅಧ್ಯಾಯ ಭಾರಿ ಮುಖ್ಯ, ಅದರ ಕೊನೆಯ 5 ಅಧ್ಯಾಯ ಭಾರಿ ಮುಖ್ಯ ಅಂತ ಹೇಳ್ತಾರಲ್ಲ. ಅಲ್ಲಿ ಬಂದಿರೋದೇನು ಅವ್ರು ಹೇಳ್ತಾರೆ, ಬೇರೆ ಎಲ್ಲರೂ ಕೂಡ ಇದು ಅಲ್ಟಿಮೇಟ್ ಅಂತ ಹೇಳ್ತಾರೆ. ಅಲ್ಲಿ ಹೇಳೋದು ಅಲ್ಟಿಮೇಟಲ್ಲಿ ಭೇದ ಸಿದ್ಧ ಆಯ್ತು. ಪುರುಷೋತ್ತಮನ ಪದದಲ್ಲೇ ಪುರುಷರಿದ್ದಾರೆ, ಅಧಮರಿದ್ದಾರೆ, ಉತ್ತಮರು ಇದ್ದಾರೆ, ಸರ್ವೋತ್ತಮನಾಗಿದ್ದಾನೆ. ಇನ್ನು ತೆಗೆದಾಕ್ಲಿಕ್ಕೆ ಬರೋದೇ ಇಲ್ಲ. ಕೊನೆಗೆ ಅವ್ರು ಹೇಳ್ತಾರೆ ಗೊತ್ತಾ, ಆಯಿತು ನಿಮ್ಮದು ಸರಿ ನಮ್ಮದು ಸರಿ, ಮತ್ತು ಅವ್ರನ್ನ ಖಂಡನೆ ಯಾಕೆ ಮಾಡ್ತೀರಿ? ಹಾಗಿದ್ರೆ ಇಬ್ಬರದ್ದು ಸರಿ ಖಂಡನೆ ಮಾಡಬಾರ್ದು. ಹಾಗಿದ್ರೆ ಮತ್ತು ಎರಡು ಸರಿಯಾಗೋ ಚಾನ್ಸ್ ಇಲ್ಲ. ಯಾಕೆ? ಇಲ್ಲಿ ಕತ್ಲು ಬೆಳಕೆ ಇಬ್ಬರು ನ್ಯಾಯ ಮಾಡೋಣಪ್ಪ, ಇಬ್ಬರು ಅವ್ರನ್ನ ಬೆಳಕೆ ಇದೆ ಅಂತ ಇಲ್ಲ ಅಂತೀರಿ, ಎರಡೂ ಇದೆ ಆಯಿತಾ, ಇಬ್ಬರಿಗೆ ಸಮಾಧಾನ ಆಯಿತಾ? ಆಗಲೇ ಸಾಧ್ಯ ಇಲ್ಲ. ಯಾಕೆ? ಇನ್ನೂ ಹೋಪ್ಲೆಸೋದು ಕೇಸೋದು ಸಾಧ್ಯ ಇಲ್ಲ. ಅದು ಹೇಳಕ್ಕೆ ಬರ ಅದರ ಸಮಸ್ಯೆ ಬರೋದೇ ಇಲ್ಲ. ಇದೆಲ್ಲ ಯೋಚನೆ ಮಾಡಿದರೆ ಎಲ್ಲ ಎಷ್ಟು ಅನುಕೂಲ ಇದೆ. ಯಸ್ಮಾಕ್ಷರಮತೀತೋಹಂ ಅಕ್ಷರಾದಪಿ ಚೋತ್ತಮ ಅತೋಸ್ಮಿ ಲೋಕೆ ವೇದೇ ಚ ಪ್ರಥಿತಃ ಪುರುಷೋತ್ತಮ ಇತ್ಯಾದಿನ. ಇವಿಷ್ಟು ಕೂಡ ಭಗವದ್ಗೀತೆ ಶ್ಲೋಕಗಳೇ, ಒಂದು ಬೇರೆ ಅಲ್ಲ. ಯಾಕೆ ನೀವೆಲ್ಲ ಒಪ್ಪಿದ್ದೀರಿ, ನೀವು ಭಾಷ್ಯ ಎಲ್ಲ ಬರೆದಿದ್ದೀರಿ, ಅದಕ್ಕೆ ಪ್ರಮಾಣ ಅಂತ ಎಲ್ಲರೂ ಒಪ್ಪಿ ಆಗಿದೆ. ಅದರಲ್ಲಿ ಈ ಮಾತು ಬಂದರು, ಇದಕ್ಕೇನು ಉತ್ತರ ಕೊಡ್ತೀರಿ ಹಾಗಿದ್ರೆ ಅಂತ ಪ್ರಶ್ನೆ. ನಮಗೆ ಅನುಕೂಲ ಇದೆ, ನಿಮಗೆ ವಿರೋಧ ಇದೆ. ಅದು ಹೇಳಿದ ಮಾತು ಇಬ್ಬರಿಗೂ ಕಾಮನ್ ಟೆಕ್ಸ್ಟಲ್ಲಿ ವಿರೋಧ ಬಂದಾಗ ಅದನ್ನು ಬಿಡಬೇಕು, ಸರಿಯಾಗಿರೋ ಹಿಡಿಬೇಕಷ್ಟೆ. ಉಳಿದವರು ಬೌದ್ಧರು ಹೇಳೋ ಒಪ್ಪಲ್ಲ, ಅವರು ಬೌದ್ಧ ಗೀತೆನೇ ಒಪ್ಪೋದಿಲ್ಲ ಅಂತಾರೆ. ಅವ್ರು ಒಪ್ಪೋ ಪ್ರಮಾಣ ಕೊಡಬೇಕು, ಯಾವಾಗ ಒಪ್ಪದೇ ಇರೋದನ್ನು ಕೊಡಬಾರ್ದು. ಏನೋ ಇದು ಇಲ್ಲಿ ಬರಬೇಕಾದ್ರೆ ಇದೇ ಅರ್ಥ ಮಾಡಿ, ಇಲ್ಲಿ ಚೇಂಜ್ ಮಾಡಿಲ್ಲ ಏನೂ ಕೂಡ, ಹಾಗೆ ಬರೆದಿರೋದು. ಇಲ್ಲಿ ಏನೇನೂ ಸೇರಿಸಿಲ್ಲ. ಆಶ್ಚರ್ಯ ಅಂದರೆ ಗೊತ್ತಾಯ್ತಾ. ಆಮೇಲೆ ಇದು ಯಾರು ಇದಕ್ಕೆ ಹತ್ರ ಬರೋ ಯಾರೇ ಅರ್ಥ ಟ್ರಾನ್ಸ್ಲೇಟ್ ಮಾಡೋರು ಕೂಡ, ಮತ್ತು ಯಾರೋ ಟ್ರಾನ್ಸ್ಲೇಟ್ ನಾಸ್ತಿಕ, ಅವನು ಒಳ್ಳೆ ಭಾಷೆ ಬರುತ್ತೆ ಮಾಡಿಕೊಡಪ್ಪ ನೋಡ್ತಾನೆ, ಹಾಗೆ ಬರೀತಾನೆ, ಚೇಂಜ್ ಮಾಡೋಕ್ಕೆ ಬರೋಲ್ಲ. ಅದು ಮಾಡಿದ್ರೆ ತಪ್ಪು. ಅದು ಒಪ್ಪೋದಿಲ್ಲ ಅಂತ ಬೇಕಾದ್ರೆ ಶರ ಬರೀಲಿ, ಇದು ನಾನು ಒಪ್ಪೋದಿಲ್ಲ ಅಂತ ಹೇಳ್ಬೋದು, ಬಟ್ ಟ್ರಾನ್ಸ್ಲೇಷನ್ ತಪ್ಪು ಮಾಡಬಾರ್ದು. ಅರ್ಥ ಆಯ್ತಾ? ಈಗ ಡಾಕ್ಯುಮೆಂಟ್ ಕೊತ್ತಾ ಡಾಕ್ಯುಮೆಂಟ್ ಹಾಗೆ ಕೊಡಬೇಕೆ ಹೊರತು ಅದು ಚೇಂಜ್ ಮಾಡೋ ಹಕ್ಕಿ ಯಾರಿಗೂ ಇಲ್ಲ. ಒಪ್ಪೋದು ಬಿಡೋದು ಅವ್ರವ್ರ ಇಷ್ಟ. ಒಪ್ತೀನಿ ಅಂತ ಹೇಳಿದ್ಮೇಲೆ ಒಪ್ಪಬೇಕು. ಒಪ್ತೀನಿ ಅಂತ ಅರ್ಥ ಬರೆದಾಗಿದೆ, ಬರೀ ಒಪ್ಪೋದಲ್ಲ. ಭಾರಿ ಶ್ರೇಷ್ಠ ಗ್ರಂಥ ಇದು, ಭಾರಿ ಶ್ರೇಷ್ಠ ಇದು ಅಂತ ಬರೀ ಒಪ್ಪಿಲ್ಲ, ಭಾರಿ ಶ್ರೇಷ್ಠ ಅಂತ ಒಪ್ಪಿದ. ಇತ್ಯಾದಿನ ಈಶ್ವರೇಣ ಅಪಿ ಭೇದಶೈವ ಅನುಭೂಯಮಾನತ್ವಾಚ್ಚ. ಪರಮಾತ್ಮ ನಮ್ಮ ಅನುಭವ ಸುಳ್ಳಾಗೋದಿಲ್ಲ, ದೇವರ ಅನುಭವಂತೂ ಸುಳ್ಳಾಗೋ ಚಾನ್ಸೇ ಇಲ್ಲ ಅಂತ ಹೇಳ್ತಾನೆ. ಇಷ್ಟೆಲ್ಲ ಇದೆ. ಸಹ ತತಃ ಏವ ಅಭ್ರಾಂತತ್ವಾತ್ ನ ಮುಕ್ತಶ್ಯಾಪಿ ಭೇದ ನಿವೃತ್ತಿ. ಆದ್ದರಿಂದ ಭಗವಂತನಿಗೇನಿಲ್ಲ, ಭ್ರಾಂತಿ ಇಲ್ಲ. ಆತ ಭೇದ ಹೇಳಿದ್ದಾನೆ ಅಂದಮೇಲೆ ಸತ್ಯ ಅಂತ ಆಯಿತು. ಅಸತ್ಯವಾದ ಭೇದ ಹೋಗೋದಿಲ್ಲ. ಆದ್ದರಿಂದ ಯಾವ ಸತ್ಯ ಆಯ್ತು? ಈಗ ಭೇದ ಮತ ಸತ್ಯ ಆಯ್ತೆ ಹೊರತು ಅಭೇದ ಮತ ಆಗಲಿಲ್ಲ. ನೀವು ಒಪ್ಪೋದು ಬಿಡೋದು ನಿಮ್ಮ ಇಷ್ಟ, ಅದು ನಾವು ಹೇಳೋಕೆ ಕೊಟ್ಟಿಲ್ಲ. ಏನಿದೆ ಅಂತ ಅಷ್ಟೇ. ತತ್ವ ಏನು ಅಂತ ಪ್ರಶ್ನೆ. ಇದು ಏನಪ್ಪ ಪದಾರ್ಥ ಹೇಳಿದ, ತಿನ್ನೋದು ಬಿಡೋದು ಅವರಿಷ್ಟ, ನಾನು ಬೇಡ ಅಂತ ಹೇಳೋದು ಅವನಿಷ್ಟ. ಅದು ನಮ್ಮಿಷ್ಟ, ನಾನು ಬೇಕು ನಾವು ಬಿಡೋದು ನಮ್ಮಿಷ್ಟ. ಆದರೆ ಇರೋದನ್ನು ಒಪ್ಪಬೇಕು ನಾವು ಏನಿದೆ ಅಂತೆ. ನಚ ಉಪಾಧಿಭೇದ ಮಾತ್ರೇಣ ಈಶ್ವರಸ್ಯ ದುಃಖಾಭಾವ ಹಸ್ತಪಾದಾದಿ ಉಪಾಧಿಭೇದೇಪಿ ಭೋಕ್ತು ಏಕತ್ವ ಅನುಭವ. ಇದು ಭಾರಿ ಇಂಪಾರ್ಟೆಂಟ್ ಅಂತ ಹೊಸ ವಿಷಯ. ಏನು ಹೊಸ ವಿಷಯ ಅಂದರೆ ನೋಡಿ, ಕರೆಕ್ಟು ನೋಡೋದಕ್ಕೆ ಭಾರಿ ಒಳ್ಳೆ ಎಕ್ಸಾಂಪಲ್ ಕೊಡ್ತಾರೆ. ಏನೀಗ ಇಲ್ಲಿ ಹಾವು ಕಚ್ಚಿದೆ, ವಿಷ ಇದೆ, ಬಟ್ಟೆ ಕಟ್ಟಿಬಿಡ್ತಾರೆ, ವಿಷ ಮೇಲಕ್ಕೆ ಹೋಗೋದಿಲ್ಲ. ಗೊತ್ತಾಯ್ತಾ?
ನೋಡಿ, ನೋಡಿದರೆ ಉಪಯೋಗ ಅನಿಸೋ ಆ ಥರ ಇದೆ ಅದು. ಇಲ್ಲಿ ವಿಷಯ ಇದೆ, ಇಲ್ಲಿ ವಿಷಯ ಇಲ್ಲ. ಒಂದೇ ಕಾಲು, ಒಂದೇ ಅವಯ, ಒಬ್ಬ ವ್ಯಕ್ತಿ, ಕೆಳಗೆ ವಿಷಯ ಇದೆ, ಮೇಲೆ ವಿಷಯ ಇಲ್ಲ. ಸೊ ಜೀವ ಬ್ರಹ್ಮನ ಭಾಗ, ಇಲ್ಲಿ ಬ್ರಹ್ಮ ಇದ್ದಾನೆ. ಜೀವನಿಗೆ ಆಗೋದಕ್ಕೆ ಬ್ರಹ್ಮನಿಗೆ ಆಗೋದಿಲ್ಲ. ಇಷ್ಟೊತ್ತಾಗಲಿ ಅಂತ ಹೇಳಿದ್ರಲ್ಲ ನೀವೀಗ, ಆಗೋದಿಲ್ವಲ್ಲ? ಅರ್ಥ ಆಯ್ತಾ? ಏನು ಉತ್ತರ ಕೊಡ್ಬೇಕು ಅದಕ್ಕೆ? ಯಾವುದು ಉಪಾಧಿ ಪ್ರೂವೇ ಮಾಡಿಲ್ಲ ನೀವು ಇನ್ನೂ. ಉಪಾಧಿನೇ ಪ್ರೂವ್ ಮಾಡಿಲ್ಲ. ಉಪಾಧಿ ಪ್ರೂವ್ ಮಾಡಿದ ಮೇಲೆ ಹೇಳಬೇಕಾದ್ರೆ ಮತ್ತು ಪಾಲ್ಟ್ಲೆಸ್ ಪಾಲ್ಟ್ ಇದೆ, ಮೇಲೆ ಕೆಳಗೆ ಅಂತ ಪಾಲ್ಟ್ ಇದೆ. ನಿಮ್ಮ ಪ್ರಕಾರ ಮೇಲೆ ಕೆಳಗೆ ಅಂತ ಪಾಲ್ಟ್ ಇಲ್ಲ. ಅರ್ಥ ಆಯ್ತಾ? ಈಗ ಕೆಲವು ನೋಡಿ ಪಾಲ್ಟ್ ಇದ್ದದ್ದು ಕೆಲವು ಉಪಯೋಗ ಇದೆ. ಈಗ ಈ ಖಡ್ಗ ಇದೆ, ಈ ಕಡೆ ಶಾರ್ಪ್ ಇಲ್ಲ, ಈ ಕಡೆ ಶಾರ್ಪ್ ಇದೆ. ಗೊತ್ತಾಯ್ತಾ? ಈ ಕಡೆ ಮುಟ್ಟು ಆ ಕಡೆ ಮುಟ್ಟಬೇಡ ಅಂತ ಹೇಳಿ ಸರಿ. ಅದು ಬೆಂಕಿ ಇದೆ, ಯಾವ ಕಡೆ ಮುಟ್ಬೇಕಾದ್ರೆ ಈಗ ಈ ಕಡೆ ಆ ಕಡೆ. ದೇವ್ರು ಹೇಗಿಟ್ಟಿದ್ದಾರೆ ಕೆಲವು ಪದಾರ್ಥಗಳು ಎಲ್ಲ ಕಡೆ ಇದೆ. ಕೆಲವು ಪದಾರ್ಥ ಈ ಹಾವಿದೆ, ಹೆದರ್ಕೊಂಡು ಹೇಗೆ ಹಲ್ಲು ಕಿತ್ತಿದ್ದೀವಿ ಊಟ ಅಂತ ಹೇಳಿದ. ಉಪಾಧಿ ಅದು ಕಿತ್ತುವಿಕೆ ಬಂದು ಮುಗಿದೋಯ್ತು. ಆದರೆ ಬೆಂಕಿ ಕಿತ್ತಿಬಿಟ್ಟಿದ್ದೇವೆ, ಬಿಸಿ ತೆಗೆದಿದ್ದು ಯಾರು ಹೇಳಿದ್ರೆ? ಬಿಸಿ ತೆಗೆದಾಕಿಬಿಟ್ಟಿದ್ದೇವೆ. ಬೆಂಕಿ ಅಂತ ಎಲ್ಲಿವರೆಗೆ ಒಪ್ತೀರೋ ಅಲ್ಲಿವರೆಗೆ ಏನದು ಬಿಸಿ ಇರಲೇಬೇಕು, ಸ್ವಾಭಾವಿಕ ಗುಣ. ಅಂದರೆ ಒಂದೇ ಆ್ಯಂಗಲಲ್ಲಿ ಉತ್ತರ ಕೊಟ್ಟಿದ್ದರೆ ಗಲಾಟೆ ಬಿಡಿ. ಆಲ್ ಆ್ಯಂಗಲ್ಸಲ್ಲಿ ಹೇಳ್ತಿರ್ಬೇಕಾದ್ರೆ ಒಂದೇ ಆ್ಯಂಗಲಲ್ಲಿ ಉತ್ತರ ಕೊಡದೆ ಹೋದಾಗ ಅದನ್ನು ಹೇಗೆ ಒಪ್ಲಿಕ್ಕಾಗತ್ತೆ ಅಂತ ಪ್ರಶ್ನೆ. ಇದೆಲ್ಲ ಅವ್ರಿಗೂ ಪ್ರಶ್ನೆ ಆಗಿದ್ದಿಲ್ಲ, ಅಚ್ಯುತ ಪ್ರೇಷ್ಠರಿಗೆ ಅಂತ ಪ್ರಶ್ನೆಗಳಾಗಿದ್ವಿವಲ್ಲ ಆಚಾರ್ಯ ಗುರುಗಳಿಗೆ. ಅವ್ರು ದೊಡ್ಡಂತಿಲ್ಲ, ತಂದೆಗೆ ಇತ್ತು, ಅದೆಲ್ಲ ಆಚಾರ್ಯ ತೆಗೆದಾಕೆ. ನಚ ಉಪಾಧಿ ಭೇದ ಮಾತ್ರೇಣ, ಅದಕ್ಕೆ ಹೇಳಿದರು ಭೇದಸ್ಯೈವ ಅನುಭೂಯಮಾನತ್ವಾತ್ ಏವ. ಆಮೇಲೆ ಏವ ಅಭ್ರಾಂತತ್ವಾತ್ ನ ತಥೈವ ಅಭ್ರಾಂತತ್ವಾತ್ ನ ಮುಕ್ತಸ್ಯಾಪಿ ಭೇದ ನಿವೃತ್ತಿ. ದೇರ್ಫೋರ್ ಇವತ್ತೊಮ್ಮೆ ಭೇದ ಇದೆ ಅಂದರೆ ಮುಕ್ತಿ ಆದಮೇಲೆ ಕೂಡ ಭೇದ ಬದಲಾವಣೆ ಆಗೋದಿಲ್ಲ. ಭೇದ ಹಾಗೇ ಇರುತ್ತೆ. ಬದಲಾವಣೆ ಜ್ಞಾನದಲ್ಲಿ ಬದಲಾವಣೆ ಆಯಿತೆ ಹೊರತು ವ್ಯಕ್ತಿಯಲ್ಲಿ ಇದರಲ್ಲಿ ಬದಲಾವಣೆ ಇಲ್ಲ. ನಚ ಉಪಾಧಿ ಭೇದ ಮಾತ್ರೇಣ ಈಶ್ವರಸ್ಯ ದುಃಖಾಭಾವ ಹಸ್ತಪಾದಾದಿ ಉಪಾಧಿ ಭೇದೇಪಿ ಭೋಕ್ತು ಏಕತ್ವ ಅನುಭವಾತ್. ಹಾಗೆ ಹೇಳ್ತಾರೆ. ನೀನು ಕೊಟ್ಟ ಎಕ್ಸಾಂಪಲ್ ನಮಗೆ ಅನುಕೂಲ ಅಂತ ಹೇಳಿದರು. ಕೊಟ್ಟ ದೃಷ್ಟ ನಮಗೇ ಭಾರಿ ಅನುಕೂಲ. ನೋಡಿದ್ಯಾ? ನಾವೇ ಹೇಳ್ತೀವಿ ನೋಡು, ಈ ಭಾಗದಲ್ಲಿ ನೋವಿದೆ, ಈ ಭಾಗದಲ್ಲಿಲ್ಲ. ಈ ಭಾಗದಲ್ಲಿ ವಿಷಯ ಇದೆ, ಈ ಭಾಗದಲ್ಲಿಲ್ಲ. ನಮಗೆ ಸಿದ್ಧವಾಗಿದೆ, ಪಾರ್ಟ್ ಇದೆ ಅಂತ ಹೇಳಿಬಿಟ್ಟು. ಸೊ ನಮ್ಮ ಪರ ಇದೆ, ನಿಮ್ಮ ಪರ ಅಲ್ಲೇ ಇಲ್ಲ. ಇಲ್ಲಿ ಕಟ್ಟಿದ್ದಕ್ಕೆ ಅದು ಇದೆ. ಕಟ್ಟಿದ್ದು ಸತ್ಯನೋ ಸುಳ್ಳು? ಸೊ ಉಪಾಧಿ ಸತ್ಯ. ನೀನು ಹೇಳೋ ಉಪಾಧಿ ಸುಳ್ಳು ಬೇರೆ. ಈ ಸಮಸ್ಯೆ ಅಪ್ರೂವ್ ಆಗುತ್ತೆ. ಈಗ ಬಂದು ಈಗ ರೀತಿ ಮಾತಾಡೋಣ. ಈಗ ಹಾವು ಕಚ್ಚಿದೆ, ಕೆಳಗೆ ವಿಷಯ ಇದೆ, ಮೇನ್ ವಿಷಯ ಇಲ್ಲ. ನೋಡು, ಯೋಚನೆ ಮಾಡು. ಕಟ್ಟಿದೆ, ಆ ಸುಳ್ಳು ಕಟ್ಟಿದೆ, ಈಗ ಸರಿ ಹೋಯ್ತಾ? ಸುಳ್ಳು ಕಟ್ಟಿದ್ರೆ ಸರಿಯಾಗಿ ಹೋಗುತ್ತೆ. ಈಗ ಸರಿಯಾದ ಸತ್ಯವಾದ ಕಟ್ಟಿರ್ಬೇಕದು. ಸೊ ಸತ್ಯವಾದ ಕಟ್ಟುವప్పుడు ನಿಮ್ಮ ಮತ ಹೋಯ್ತಲ್ಲ. ಸತ್ಯ ಅದು ಎಲ್ಲ ಎಕ್ಸಾಂಪಲ್ ಹಾಗೆಲ್ಲ ತೊಗೋಬಾರ್ದು ಅಂತ ನೀವು ಕೊಟ್ಟಿದ್ದೇ ಎಕ್ಸಾಂಪಲ್ ಆದ್ದರಿಂದ ಹೇಳ್ತಿದ್ದೇವೆ ಅಷ್ಟೇ. ನಮ್ಮ ಎಕ್ಸಾಂಪಲ್ ಅಲ್ಲ, ನೀವು ಕೊಟ್ಟ ಉದಾಹರಣೆ ನಾವು ಅನಲೈಸ್ ಮಾಡಿದ್ದೀವಿ ಅಷ್ಟೇ. ನೀವು ಕೊಟ್ಟಿದ್ದು ಯಾಕೆ, ಒಪ್ಪಾರ್ದು ಅಂತ ಯಾಕೆ ಹೇಳೋದು? ಈಗ ನಿಮ್ಮ ಒಟ್ಟು ಎಕ್ಸಾಂಪಲೇ ಎಲ್ಲ ಇದೆ. ಆಗ ನಾವು ಹಾಗಿದ್ರೆ ನೀವು ಎಕ್ಸಾಂಪಲ್ ಕೊಡ್ತೀರಿ, ಎಲ್ಲ ಇರುತ್ತೆ ಅದರಲ್ಲಿ. ಇಲ್ಲ, ಎಕ್ಸಾಂಪಲ್ ಕೊಡೋದು ಥಿಯರಿ ಪ್ರೂವ್ ಮಾಡಿ ಅರ್ಥ ಮಾಡೋದಕ್ಕೆ. ನೆನ್ಪಿಟ್ಕೋ, ಉಲ್ಟಾ ಪಲ್ಟಾ ಇದೆ. ಎಕ್ಸಾಂಪಲ್ ಕೊಡೋದು ತುಂಬ ಎಕ್ಸಾಂಪಲ್ ಕೊಟ್ಟುಬಿಟ್ಟಾಗ ಕೆಲವು ವಿಷಯ ಅರ್ಥ ಆಗುತ್ತೆ. ಅದು ವಿಷಯ ಅರ್ಥ ಆಗಲೇ ದೃಷ್ಟಾಂತ ಬೇಕೇ ಹೊರತು ದೃಷ್ಟಾಂತದ ವಿಷಯ ಕ್ರಿಯೇಟ್ ಮಾಡಬಾರ್ದು. ಎಕ್ಸಾಂಪಲ್ ನೋ ಪ್ರೂಫ್ ಅಂತೇಳಿ. ಎಕ್ಸಾಂಪಲ್ ಪ್ರೂಫ್ ಅಲ್ಲ, ಎಕ್ಸ್ಪ್ಲನೇಷನ್. ಅದು ಎಕ್ಸ್ಪ್ಲನೇಷನ್ ಬರೋದು ಯಾವಾಗ? ಒಂದು ಥಿಯರಿ ಎಸ್ಟಾಬ್ಲಿಷ್ ಆಯಿತು, ಎಕ್ಸ್ಪ್ಲೇನ್ ಮಾಡಬೇಕು. ಎಕ್ಸಾಂಪಲ್ ಕೊಟ್ಟು ಹೇಳ್ಬೋದು ಅಷ್ಟೇ. ಅದು ದೇರ್ಫೋರ್ ನಾವು ಎಕ್ಸಾಂಪಲಿಂದನೇ ಸಿದ್ಧಾಂತ ಹೇಳ್ತಾ ಇಲ್ಲ. ಸಿದ್ಧಾಂತೇಳಿ ಎಕ್ಸಾಂಪಲ್ ಕೊಡ್ತೇವೆ. ನೀವು ಎಕ್ಸಾಂಪಲಿಂದನೇ ಸಿದ್ಧಾಂತ ಮಾಡಲಿಕ್ಕೆ ಕೊಟ್ಟರೆ ಒಪ್ಲಕ್ಕಾಗೋದಿಲ್ಲ. ಅದು ಉದಾಹರಣೆಗೆ ಅದು ಹಾಗೇನೆ. ಮಿಥ್ಯಾದೃಶ್ಯ ಎಕ್ಸಾಂಪಲ್ ಅಷ್ಟೇ. ಅದು ಅನುಮಾನದ ದೃಷ್ಟಾಂತ, ಅದನ್ನು ಕೊಡ್ತಾ ಇದ್ದೀರಿ ಅಷ್ಟೇ. ಸಾಧ್ಯ ನಾವು ಅದನ್ನು ದೃಷ್ಟಾಂತ ಕೊಡೋಕ್ಕೆ ಬರುತ್ತೆ. ಸತ್ಯವಾಗಿದ್ದನ್ನು ಕಂಡಿದೆ, ನೋಡಿದ್ದೇವೆ, ಸತ್ಯವಾಗಿದೆ. ಈ ದೃಷ್ಟಾಂತ ಯಾಕೆ ಒಪ್ಪೋದಿಲ್ಲ? ದೊಡ್ಡ ಸಮಸ್ಯೆ. ಉದ್ಯತಾಯುಧ ದುರ್ದಂಡ ಪತಿತ ಸ್ವಶಿರೋಕ್ಷಿಭಿ ಪಶ್ಯಂತಃ ಪಾತಯಂತಿ ಸ್ಮ ಕಬಂಧಾಪ್ಯರೀನ್ ವಿಧೀತಿ ಭಾರತವಚದಾತ್ನ ವಿಶ್ಲೇಷಾದ್ ವಿಶೇಷ. ಭಾರಿ ಒಳ್ಳೆ ಪಾಯಿಂಟ್ ಹೇಳ್ತಾರೆ. ನಾಳೆ ಅದು ಸೂಪರ್. ಅಂದರೆ ವೈಜ್ಞಾನಿಕವಾಗಿ ಸಿದ್ಧವಾಗಿರೋ ಮತ್ತೊಂದು ವಿಚಾರ. ಮೇಲ್ನೋಟಕ್ಕೆ ಅದು ನಮಗೆ ಅರ್ಥ ಆಗದಾಗ ಕಾಣೋದಿಲ್ಲ. ಆ್ಯಕ್ಚುಲಿ ಫ್ಯಾಕ್ಟ್ ಅಂತ ಬೆಸ್ಟ್ ಅವ್ರು ಕೊಡದೇ ಇರೋ ದೊಡ್ಡ ಎಕ್ಸಾಂಪಲ್ ಹಾಸ್ಕೊಂಡು ಹೇಳಿಬಿಡ್ತಾರೆ. ಅದರಲ್ಲೂ ಕೂಡ ಏನಿದೆ, ಸ್ಪಷ್ಟವಾಗಿ ಭೇದ ಇದೆ. ಅದನ್ನು